ಇಷ್ಟೊತ್ತು ನಾವು ಪ್ರಾರ್ಥನೆ ಆರಾಧನೆಯನ್ನು ಮಾಡಿ ಈಗ ದೇವರ ವಾಕ್ಯಕ್ಕೆ ಹೋಗುವಾಗ ದೇವರು ತಾನೇ ತನ್ನ ಕಾರ್ಯವನ್ನು ಮಾಡಿ ಪ್ರಾರ್ಥನೆ ಮಾಡಿ ಯಾರ ಮಧ್ಯೆ ಮಾತಾಡಬೇಡಿ. ಅಲ್ಲಿ ಎಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋ. ಪರಲೋಕದ ತಂದೆ, ಪ್ರಭು ರಕ್ಷಕನು ಒಡೆಯನಾದಂಥ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದ ಸ್ವಾಮಿ, ಆರಾಧನೆಯನ್ನು ಮುಗಿಸಿ ವಚನದ ಭಾಗಕ್ಕೆ ಹೋಗುವಾಗ ನೀನೇ ನನ್ನ ನಾಲಿಗೆಯ ಮೂಲಕ ಮಾತಾಡ್ಸಪ್ಪ. ಯೇಸುವಿನ ಅಭಿಷೇಕವನ್ನು ನಾಮದಲ್ಲಿ ಬೇಡಿ ಹೊಂದಿ ತಂದೆ, ಆಮೇಲೆ. ಇವತ್ತು ನಾವು ನೋಹ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ಸಲ ನಾವು ಅನೋಕ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳಿಸ್ಕೊಂಡು ಆತ ಅವನ ಜೀವಮಾನದಲ್ಲೆಲ್ಲ ದೇವರ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಇದ್ದು ಅವನು ಏನಾದ, ಯೇಸು ಸ್ವಾಮಿ ಅವನನ್ನು ಪರಲೋಕಕ್ಕೆ ಹಾಗೇನೆ ಜೀವ ಸಮೇತ ಎತ್ಕೊಂಡು ಹೋದ್ರು. ಅವನು ಕಾಣದೇ ಹೋದ ಅಂತ ಬರ್ತಿದೆ. ಅವನು ಎತ್ಕೊಂಡು ಹೋದ್ರು, ಏನು ಮಾಡಿದ್ರು ಗೊತ್ತಿಲ್ಲ ದೇವರು. ಒಟ್ಟಾರೆ ಅವನು ಕಾಣದೇ ಹೋದ್ರು ಅಂತ ಬರ್ತಿದೆ. ಕಾಣದೇ ಹೋದರೆ ದೇವರ ಅನ್ಯೋನ್ಯತೆಯಿಂದ ಕಾಣದೇ ಹೋದ ಅಂತೇಳಿ. ಹಾಗಾದ್ರೆ ಅವನು ಎಂಥ ಅಭಿಷಕ್ತ ವ್ಯಕ್ತಿ ಆಗಿರ್ಬೋದು ಲೆಕ್ಕಕ್ಕೆ. ಇದ್ದಕ್ಕಿದ್ದಾಗನೇ ರಾಜಮ್ಮ ಕಾಣ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇದ್ದಾಗನೇ ರಾಜಮ್ಮ ಮಾಯ ಆಗ್ಬಿಟ್ಟಿರ್ತದಾಗ ಅದು ಎಂಥ ಭಾಗ್ಯ ನೋಡಿ ಅಲ್ವಾ. ಕಲಾವತಿ ಇದ್ದಕ್ಕಿದ್ದಾಗನೇ ಕಾಣದೆ ಹೋಗ್ಬಿಟ್ಟಿದ್ರೆ ಭಾಗ್ಯ ನೋಡಿ. ಹಂಗೇನೆ ನಾನು ನೀನು ಕೂಡ ಇವತ್ತು ಅನೋಕನನ್ನು ಎತ್ತಿದ್ರು, ಆದರೆ ನಾಳೆ ನಾನು ನೀನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾಗನೇ ಯೇಸು ಸ್ವಾಮಿ ಪ್ರತ್ಯಕ್ಷತೆ ಸಮಯದಲ್ಲಿ ಎತ್ತಲ್ಪಡ್ತೀವಿ ನಾವು. ಗೊತ್ತಾಯ್ತಾ? ಎತ್ತಲ್ಪಡ್ತೀವಿ. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸಿದೆ. ಇವತ್ತು ನಾವು ನೋಹ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಯೋಣ. ನೋಹ ಅಂತೇಳಿ ಯಾಕಂತ ಈ ಅಕ್ಷರಗಳನ್ನ ಅರ್ಥ ಮಾಡ್ಕೋಬೇಕು. ನಾವು ಮೊದಲು ರಾಜಣ್ಣ, ಸೋಮಣ್ಣ, ಅಶೋಕ, ಶೋಭ, ಮಾನ್ಯ, ಪೂಜಾ ಅಂತೆಲ್ಲ ಹೆಸರು ಕಲ್ತಿದ್ದೆ ನಾವು. ಆದರೆ ಈಗ ನಮಗೆ ಅಂಟೋಣಿ, ಮೇರಿ, ಕ್ಲಾರಾ ಇಂಥದ್ದೇ ಇರೋದು. ಏನು ಮಾಡೋಕ್ಕಾಗಲ್ಲ, ಕಲ್ತ್ಕೊಳ್ಳಿ. ನೋಹ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಯಾರು ಹೇಳೋದ್ರ ಬಗ್ಗೆ ನಾನು ತಿಳ್ಕೊಳ್ಳೋಣ. ಈ ವ್ಯಕ್ತಿ ಆಗಿನ ಕಾಲದಲ್ಲಿ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದಂಥ ಒಬ್ಬ ವ್ಯಕ್ತಿ. ಅಲ್ಲಲ್ಲಿಯ ಆಗಿನ ಕಾಲದಲ್ಲಿ ಅವನೇನಾಗಿದ್ದ, ನೀತಿವಂತನಾದಂಥ ವ್ಯಕ್ತಿ. ಆದಿಕಾಂಡ 6ನೇ ಅಧ್ಯಾಯದಿಂದ ಹಿಡಿದು 9ನೇ ಅಧ್ಯಾಯದವರೆಗೂ ಇವನ ಬಗ್ಗೆ ಸಂಪೂರ್ಣ ಸ್ಟೋರಿ ಇದೆ. ಆದರೆ ಇವತ್ತು ಅದನ್ನು ಪೂರ್ತಿ ಕೊಡೋಕ್ಕಾಗೋದಿಲ್ಲ, ಕೊಡೋದೂ ಇಲ್ಲ. ಯಾಕಂದರೆ ಅರ್ಧ ಗಂಟೆ ಸಂದೇಶ ಕೊಡಬೇಕಾದ್ರೆ ನೀವು ಅರ್ಥ ಮಾಡ್ಕೊಳ್ಳೋದು ಭಾಳ ಹಿಂಸೆ ಇದೆ. ಅದಕ್ಕೋಸ್ಕರ ಬರೋ ವಾರದಲ್ಲಿ ನಾನು ಪ್ರಶ್ನೆ ಹಾಕ್ತೀನಿ, ದಯವಿಟ್ಟು ನೀವು ಉತ್ತರ ಕೊಟ್ಟರೆ ಮಾತ್ರ ಮುಂದುವರ್ಕೊಂಡು ಹೋಗ್ತೀನಿ. ಕಳಿಸೋನು ಕೂಡ ನಾನು ಇದೇ ಮಾತು ಹೇಳಿದೆ ಅನೋಕನ ಬಗ್ಗೆ ಹೇಳಿದಾಗ. ಆದಮ್ಮ ಅವನ ಬಗ್ಗೆ ಗೊತ್ತಾಗಿದ್ದಾನೆ, ಅವ್ರ ಮಕ್ಕಳು ಕಾಯಿನ ಮತ್ತು ಅಬೇಲನ ಬಗ್ಗೆ ಗೊತ್ತಾಗಿದೆಯಾ ಇಲ್ವಾ? ಮಾತಾಡಬೇಕು, ಸೌಂಡ್ ಬರಲಿಲ್ಲ ಅಂದ್ರೆ ಆಗೋದಿಲ್ಲ. ಅಲ್ಲಲ್ಲಿಯ ಅಲ್ಲಲ್ಲಿಯ ಇಲ್ಲಿ ನೋಡಿ ಪ್ರಿಯರೇ, 6ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ನೋಹ ಅಂತ ಹೇಳ್ತಕ್ಕಂಥ ವ್ಯಕ್ತಿದು ಸ್ಟೋರಿ ಇದೆ. ಬೈಬಲ್ ಪುಸ್ತಕ ಮನೆಯಲ್ಲಿ ಇರುವವರು ಓದಿಗೆ ಬರ್ತಕ್ಕಂಥವ್ರು ಪೂರ್ತಿಯಾಗಿ ಓದಿ. ಈ ನೋಹ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಯಾಕೆ ಅವನ ಬಗ್ಗೆ ಪ್ರಸಿದ್ಧಿ ಆದಂದರೆ, ಆ ಕಾಲದಲ್ಲಿ ಜನಗಳ ಪಾಪಗಳು ಜಾಸ್ತಿ ಆಗ್ತಾ ಬಂತು. ಜನಗಳ ಪಾಪ ಜಾಸ್ತಿ ಆಗ್ತಾ ಬಂದಾಗ ಏನಾಯಿತು, ದೇವರಿಗೆ ಯಾವ ಥರದಲ್ಲೂ ರಕ್ಷಣೆ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಇಡೀ ಭೂಮಿನ ಸರ್ವನಾಶ ಮಾಡಿಬಿಡ್ತೀನಿ ಅಂತ ಅವ್ರು ಯೋಚನೆ ಮಾಡಿದ್ರು. ಯಾವ್ದ ಇಡೀ ಮಾತಾಡಬೇಕು, ಇಡೀ ಭೂಮಿನ ಸರ್ವನಾಶ ಮಾಡಬೇಕು ಅಂತ ಯೋಚನೆ ಮಾಡಿ ಅವ್ರು ಏನು ಮಾಡಿದ್ರು, ಜಲಪ್ರಳಯ ತಂದುಬಿಟ್ರು. ಜಲಪ್ರಳಯ ತರೋದಕ್ಕಿಂತ ಮೊದಲು ಏನಾಯ್ತು ಅಂದರೆ, ಹುಡುಕ್ತಾ ಇದ್ದಾಗ ನೋಹ ಅಂತ ಹೇಳ್ತಕ್ಕಂಥ ಒಂದು ಕುಟುಂಬ ಭಾಳ ಉತ್ತಮನಾದಂಥ ಒಂದು ಕುಟುಂಬ ಸಿಗ್ತದೆ ಬೇರೆ, ಉತ್ತಮವಾದ ಕುಟುಂಬ. ಆಗ ಆ ಕುಟುಂಬವನ್ನು ಕನಿಕರಿಸಿ ಅವರಿಗೋಸ್ಕರ ಒಂದು ಅಡುಗನ್ನು ರೆಡಿ ಮಾಡಿಸಿ ಅದರ ಒಳಗಡೆ ಇವರನ್ನು ಇರಿಸಿ ನಂತರ ಬಾಕಿ ಇರತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಸಂಹಾರ ಮಾಡಿ ಕೊನೆಗೆ ಈತನ ಸಂತತಿಯ ಮೂಲಕ ನಾವೆಲ್ಲರೂ ಬರೋಂಗೆ ಮಾಡಿದ್ರು. ಮೊದಲು ನಾವು ಯಾರ ಸಂತಾನ ಆಗಿದ್ದೋ, ಆದಾಮನ ಸಂತತಿ ಆಗಿದ್ದೋ ಅಲ್ವಾ? ಕೇಳಿಸ್ತಾ ಇದೆಯಾ? ಸೌಂಡ್ ಇದೆಯಾ? ಮಾತಾಡ್ಬೋದಾ? ಅಲ್ಲಲ್ಲಿಯ ಪ್ರೈಸ್ ಲಾರ್ಡ್. ಅರ್ಥ ಮಾಡ್ಕೊಳ್ಳಿ, ಆದಾಮನ ಸಂತತಿಯವರಾಗಿದ್ದೋ. ಈಗ ನೆಕ್ಸ್ಟ್ ನಾವು ನೋಹನ ಸಂತತಿ ಆಗ್ತೀವಿ, ಮುಂದಕ್ಕೆ ನಾವು ಅಬ್ರಾಮನ ಸಂತತಿ ಆಗ್ತೀವಿ. ಅದ್ರ ಸ್ಟೋರಿಯೆಲ್ಲ ನಾನು ನಿಮಗೆ ಹೇಳ್ತೀನಿ. ನಂತರ ದಾವೀದನ ಸಂತತಿ ಆಗ್ತೀವಿ, ನಂತರ ಏನಾಗ್ತೀವಿ, ಯೇಸು ಕ್ರಿಸ್ತನ ಸಂತತಿ ಆಗ್ತೀವಿ. ಗೊತ್ತಾಯ್ತು? ಅದ್ರ ಬಗ್ಗೆ ಒಂದೊಂದಾಗಿಯೇ ನಾನು ಸ್ಟೋರಿನ ನಿಮಗೆ ತಿಳಿಸ್ಕೊಡ್ತೀನಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಆದಿಕಾಂಡ 6ನೇ ಅಧ್ಯಾಯ 1ನೇ ವಾಕ್ಯನ ಓದಿ. ಯಾರಾದ್ರೂ ಬೇಗ ಬೇಗ ಓದಿ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಆಗ ಯೆಹೋವನು ತನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದದ್ದರಿಂದ ಮಧ್ಯರೆ ಅವರ ಆಯುಷ್ಯವು 120 ವರ್ಷವಾಗಲಿ ಅಂದನು. ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ನೋಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾ ಶರೀರಗಳು ಭೂಮಿಯ ಮೇಲಿದ್ದರು. ಅನಂತರದಲ್ಲಿಯೂ
ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡು ಪರಾಕ್ರಮಶಾಲಿಗಳು ಇವರೇ. ಸ್ವಲ್ಪ ಜೋರಾಗಿ ಓದಬೇಕು. ಯಾರು ಓದ್ತೀರೋ ಸ್ವಲ್ಪ ಜೋರಾಗಿ ಓದಬೇಕು. ಯಾಕಂದರೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಗೊತ್ತಾಯ್ತಾ? ಅಲ್ಲಿ ಜೋರಾಗಿ ಓದಬೇಕು. ಶೋಭಕ್ಕೂ ಓದ್ಬೋದು. ನಿಮ್ಮದು ಕನ್ನಡ ಸ್ಪಷ್ಟ ಆಗಿದೆ. ಸ್ವಲ್ಪ ಸೌಂಡು ಬಾಕ್ಸನ್ನ ಜಾಸ್ತಿ ಮಾಡ್ಕೊಂಡು ಬನ್ನಿ ಇಲ್ಲಿ. ಅಲ್ಲಲ್ಲಿಯ ಇಲ್ಲಿ ನೋಡಿ, ಈ ಒಂದು ಇಷ್ಟು ವಾಕ್ಯದಲ್ಲಿ ನಾವು ಏನಂತ ತಿಳ್ಕೊಂಡಿದ್ದೆ, 1ನೇ 6ನೇ ಅಧ್ಯಾಯ 1ನೇ ವಾಕ್ಯ 4ನೇ ವಾಕ್ಯದಲ್ಲಿ 1ನೇ ವಾಕ್ಯದಿಂದ 4ನೇ ವಾಕ್ಯದಲ್ಲಿ ನಾವು ಏನು ತಿಳ್ಕೊಂಡಿದ್ರೆ, ಇಲ್ಲಿ ನಿಜವಾಗಿ ಪಾಪದ ಬಗ್ಗೆ ದೇವರು ತೋರಿಸ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. 2ನೇದಾಗಿ ದೇವಪುತ್ರರು ಮತ್ತು ಮನುಷ್ಯ ಪುತ್ರರ ಜೊತೆಲಿ ಸಂಬಂಧ ಆಗೋದನ್ನು ತೋರಿಸ್ತಾ ಇದೆ. ಈ ದೇವಪುತ್ರ ಮನುಷ್ಯ ಪುತ್ರ ಅಂದರೆ ಆಕಾಶದಲ್ಲಿರ್ತಕ್ಕಂಥ ದೇವದೂತನ ಜೊತೆಲಿ ಮನುಷ್ಯರ ಪುತ್ರಿಯರು ಸೇರಿದ್ರು ಅಂತಲೂ ಕೆಲವೊಂದು ಜನ ಹೇಳ್ತಾರೆ. ಕೆಲವೊಂದು ಜನ ಹೇಳ್ತಾರೆ ದೇವರ ಮಕ್ಕಳು ಮತ್ತು ಲೋಕದ ಮಕ್ಕಳ ಜೊತೆ ಸಂಬಂಧ. ಈಗಲೂ ಕೂಡ ಹೇಳ್ತೀವಲ್ಲ, ನಾವು ಲೋಕದ ಮಕ್ಕಳಿಗೆ ಸಂಬಂಧ ಬೇಡ, ದೇವರ ಮಕ್ಕಳು ದೇವ್ರ ಮಕ್ಕಳೇ ಆಗಿ. ಇಲ್ಲ ಅಂದರೆ ಅವರ ಕುಟುಂಬದಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಗಳಿರ್ತದೆ, ಅವರಿಗೆ ಸತ್ಯ ಗೊತ್ತಿಲ್ಲ ಅಂತ ನಾವು ಹೇಳ್ತಾ ಇದ್ದೀವ ಇಲ್ವಾ? ದೇವರ ಮಕ್ಕಳಾಗಿದ್ದಾರೆ. ಹಂಗೇನೆ ಆದಾಮನ ಮಗ ಕಾಯಿನನ ಸಂತತಿ ಲೋಕದ ಮಕ್ಕಳು. ಅವನೇನು ಮಾಡ್ದ? ಕಾಣಿಕೆ ಕೊಡುವಾಗ ಏನು ಮಾಡ್ದ? ತಪ್ಪಾಗಿ ಕಾಣಿಕೆ ಕೊಟ್ಟ. ಅಲ್ಲಿಂದ ಏನಾಯಿತು? ಇನ್ನೊಬ್ಬ ಏನು ಮಾಡ್ದ? ಕರೆಕ್ಟಾಗಿ ಕೊಟ್ಟ. ಕರೆಕ್ಟಾಗಿ ಕೊಟ್ಟವನು ಏನು ಮಾಡಿದ್ರು? ಜೋರಾಗಿ ಹೇಳಿ. ಇಲ್ಲ, ಎತ್ಬಿಟ್ರು, ಹೊಡೆದು ಕೊಂದಾಕ್ಬಿಟ್ಟ. ಅವನ ಭಾಗದಿಂದ ಹುಟ್ಟಿರ್ತಕ್ಕಂಥ ಮಗನೇ ಸೇತ ಅಂತ ಹೇಳ್ತಕ್ಕಂಥ ಒಬ್ಬ ಮಗ ಹುಡ್ತಾನೆ. ಆ ಸೇತನ ಮಕ್ಕಳು ದೇವ್ರ ಮಕ್ಕಳು, ಕಾಯಿನನ ಮಕ್ಕಳು ಲೋಕದ ಮಕ್ಕಳು. ಈ ಲೋಕದ ಮಕ್ಕಳು ದೇವರ ಮಕ್ಕಳ ಜೊತೆ ಸೇರಿ ಮದುವೆ ಆಗಬಾರ್ದು ಅಂತ ದೇವರು ಹೇಳಿದರು. ಮೋಹಾಬ್ಯರು, ಅಮ್ಮನಿಯರು ಇಂಥ ವ್ಯಕ್ತಿಗಳಲ್ಲಿದ್ದಾರೆ, ಜಾತಿಯವರು. ಈಗ ನಮ್ಮ ಇಲ್ಲಿ ಯಾವುದೋ ಗೌಡಾಸು, ಲಿಂಗಾಯತ, ನಾಮದಾರಿ, ಒಕ್ಕಲಿಗ ಅಂತೆಲ್ಲ ಇಲ್ವಾ? ಹಂಗೇನಲ್ಲಿ ಮೋಹಾಬ್ಯರು, ಆರ್ಯರು ಈ ಥರ ಬೇರೆ ಬೇರೆ ಜಾತಿಗಳ ವ್ಯಕ್ತಿಗಳಲ್ಲಿದ್ದರು. ದೇವರು ಹೇಳ್ತಾರೆ, ದೇವರ ಮಕ್ಕಳು ಅಲ್ಲದೇ ಲೋಕದವ್ರ ಜೊತೆ ಸಂಬಂಧ ಇಟ್ಕೋಬೇಡಿ. ಲೋಕದವರ ರಕ್ಷಣೆ ಹೊಂದ್ಕೊಂಡ್ರೆ ಸಂಬಂಧ ಮಾಡ್ಬೋದು. ರಕ್ಷಣೆ ಹೊಂದಲಿಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ಇರಿ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಏನಾಯಿತು? ನಮಗೆ ಏನಂತ ಕರೀತಾರೆ? ನಮಗೆ ದೇವರ, ಅದು ಮಾತ್ರ ಜೋರಾಗಿ ಹೇಳ್ತೀರಲ್ಲ. ನಮ್ಮನ್ನ ಏನಂತ ಕರೀತಾರೆ? ಅವ್ರನ್ನ ಏನಂತ ಕರೀತಾರೆ? ಲೋಕದ ಮಕ್ಕಳಂದರೆ ಇನ್ನೂ ಬೀಡಿ, ಸಿಗರೇಟು, ಅನ್ಸು, ಪಾನ್ ಪರಾಗು, ಹೊಡೆದಾಟ, ಜಗಳ ಅದರಲ್ಲಿರೋದು. ಸತ್ಯ ಇನ್ನವ್ರಿಗೆ ಗೊತ್ತಿಲ್ಲ, ನಮಗೆ ಸತ್ಯ ಗೊತ್ತಿದೆ. ಸತ್ಯ ಗೊತ್ತಿರೋದು ಸೇರಿಕೊಳ್ಳಿ ಅಂದರೆ ದೇವ್ರ ವಾಕ್ಯ ಇರೋದು. ಬಟ್ ಇವತ್ತು ಏನಾಗ್ತದೆ ಅಂದರೆ, ದೇವರ ಪುತ್ರರು ಮನುಷ್ಯರ ಪುತ್ರಿಯರ ಜೊತೆ ಸೇರಿ ಸಂಬಂಧವಾಗಿದ್ದು ದೇವರಿಗೆ ಇಷ್ಟ ಇರಲಿಲ್ಲ. ಪ್ರಿಯರೇ, ದೇವರಿಗೆ ಇಷ್ಟ ಇರೋದ್ರಿಂದ ಅವರು ಸಡನ್ನಾಗಿ ಅಲ್ಲಿ ಹೇಳಿದ್ರೆ ಗೊತ್ತಾ? 3ನೇ ವಾಕ್ಯದಲ್ಲಿ ನೋಡಿ, 3ನೇ ವಾಕ್ಯದಲ್ಲಿ, ಆಗ ಯೆಹೋವನು ನನ್ನ ಆತ್ಮ ಮನುಷ್ಯರಲ್ಲಿ ಶಾಶ್ವತವಾಗಿರೋದಿಲ್ಲ. ಅಲ್ಲಿವರೆಗೂ ಮನುಷ್ಯರಲ್ಲಿ ದೇವರ ಆತ್ಮ ಶಾಶ್ವತವಾಗಿತ್ತು. ಅಲ್ಲಲ್ಲಿಯ ಹಾಗಾದರೆ ಪ್ರಿಯರೇ, ಅಲ್ಲಿ ದೇವರು ಹೇಳ್ತಾರೆ ನನ್ನ ಆತ್ಮ ಮನಸ್ಸಲ್ಲಿ ಶಾಶ್ವತ ಆಗಿರೋದಿಲ್ಲ ಅಂತೇಳಿ. ಹಾಗಾದರೆ ಒಂದು ಅರ್ಥ ಮಾಡ್ಕೊಳ್ಳಿ, ದೇವರ ಆತ್ಮ ಇವತ್ತು ಯಾರೆಲ್ಲ ಕ್ರಿಸ್ತನ ವಾಕ್ಯ ಪ್ರಕಾರ ನಡೀತಿರೋ ಅವ್ರ ಒಳಗಡೆ ಮಾತ್ರ ದೇವರ ಆತ್ಮ ಇರೋದು. ಬಾಕಿ ಇರೋದು ಚರ್ಚಿಗೆ ಬಂದ್ಬಿಟ್ಟಿದೆ ದೇವರ ಆತ್ಮ ಇದ್ಬಿಡ್ತಾರೆ, ಸುಳ್ಳು. ಸುಮಾರು ಜನ ಹೇಳ್ತಾರೆ ದೇವರ ಆತ್ಮ ಯಾವುದೇ ಕಾರಣಕ್ಕೆ ಬಿಟ್ಟಾಗೋದಿಲ್ಲ ಅಂದರೆ ದೇವರ ಆತ್ಮನಿಗೆ ಮಾನ ಮರ್ಯಾದಿಲ್ವಾ? ದೇವರ ಆತ್ಮ ಎಲ್ಲರ ಜೊತೆ ಸೇರ್ಕೊಂಡ್ಬಿಡುತ್ತೆ, ದೇವರಿಗೆ ಬೆಲೆ ಇರೋದಿಲ್ಲ. ಯಾರ್ಯಾರು ದೇವರ ವಾಕ್ಯ ಪ್ರಕಾರ ನಡೀತಾರೋ ಅವರ ಒಳಗಡೆ ಮಾತ್ರ ದೇವರ ಆತ್ಮ ಇರೋದು. ಅಲ್ಲಿ ಆಯಿತು. ರೋಮಪುರ 8:14 ಓದಪ್ಪ. ಆಯ್ತಾ? ಇದು ಬೇಡ, ಇದು ತಗೊಳ್ಳಿ. ರೋಮಪುರ 8:14 ಇದೊಂದು ವಾಕ್ಯನ ಓದ್ಬಿಡ್ತೀನಿ. ಇದಿರಲಿಲ್ಲ, ಇವತ್ತು ಈ ವಾಕ್ಯಕ್ಕಿಲ್ಲ. 8:14 ಓದ. ಬೇಗ ಓದಬೇಕು. ಸಹಿತ ಓದಪ್ಪ. ಇಲ್ಲ ಮಾನ್ಯ ಸೌಂಡ್ ಮಾಡಿ ಅದು. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ತಾರೆ ಅವರು ದೇವರ ಮಕ್ಕಳು. ಈಗ ಇವರು ಈ ಕಳ್ಳ ಸಂಬಂಧ ಮಾಡ್ತಾರ ದೇವ್ರ ಮಕ್ಕಳ? ಇವ್ರೊಳಗಡೆ ಆತ್ಮ ಇರ್ತದ? ಹಾಗಾದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ದಿದೆ, ಯಾರ್ಯಾರು ದೇವರೊಂದಿಗೆ ಸಂಬಂಧ ಇಟ್ಟುಕೊಳ್ತಾರೋ ಅವರು ದೇವರ ಮಕ್ಕಳು. ಯಾರ್ಯಾರು ಲೋಕದೊಂದಿಗೆ ಸಂಬಂಧ ಇರ್ತದೆ ಅವ್ರು ಲೋಕದ ಮಕ್ಕಳು. ಹಾಗಾದ್ರೆ ಪ್ರಿಯರೇ, ಆ ಒಂದು ದೇವರ ಮಕ್ಕಳು ಮನುಷ್ಯರ ಜೊತೆ ಯಾವಾಗ ಸೇರ್ಕೊಂಡ್ರು ಆವಾಗ ಅಲ್ಲಿ ದೇವರ ಆತ್ಮ ಬಿಟ್ಟು ಹೋಯ್ತದ. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ, ಸತ್ಯವನ್ನು ತಿಳಿದವರಿಗೆ ನಿಮ್ಮ ಮಕ್ಕಳನ್ನು ಕೊಡಿ. ಪಾಪದ ಬಗ್ಗೆ ಅರಿವಿರತಕ್ಕಂಥವರಿಗೆ ನಿಮ್ಮ ಮಕ್ಕಳನ್ನು ಮದುವೆ ಮಾಡಿಸಿ. ಆ ಒಂದು ಯಾರ ಬಗ್ಗೆ ಗೊತ್ತಾ?
ಪಾಪದ ಬಗ್ಗೆ ಗೊತ್ತಿಲ್ಲ, ಇನ್ನೂ ಅನ್ಯಾಯದಲ್ಲಿದ್ದಾರೆ, ಇನ್ನೂ ಅಕ್ರಮದಲ್ಲಿದ್ದಾರೆ, ಇನ್ನೂ ಮೋಸದಲ್ಲಿದ್ದಾರೆ, ಇನ್ನೂ ವ್ಯಭಿಚಾರದಲ್ಲಿದ್ದಾರೆ, ಅಂಥವ್ರಿಗೆ ಶ್ರೀಮಂತ ಅಂತೇಳಿ ತನ್ನ ಮಗಳನ್ನ ಕೊಟ್ಬಿಡೋದು. ಕೊನೆಗೆ 2 ವರ್ಷಕ್ಕೆ ಓಡಿಸ್ಬಿಡ್ತಾರೆ ಅವರು. ನಿಮ್ಮ ಮಕ್ಕಳನ್ನ ಬಡವಾದರೂ ಪರವಾಗಿಲ್ಲ, ಒಳ್ಳೆ ವ್ಯಕ್ತಿ ಕೊಡಿ. ನಾನು ಈಗ ನನ್ನ ಮಗನಿಗೆ ಬಡವರಾದರೂ ಪರವಾಗಿಲ್ಲ, ನಾನು ಹುಡುಗಿ ನೋಡ್ತಾ ಇದ್ದೀನಿ. ಅಲ್ಲಲಿಯ ಅವಳು ಹೆಂಗೆ ಬಂದರೂ ಸರಿ, ನನ್ನ ಮನೆಗೆ ಹೆಂಗೆ ಬರ್ಬೇಕಂತ ಅವಳು ಅಡಿಗೆ ಮಾತ್ರ ಪೂರ್ತಿ ಕಲ್ತಿರ್ಬೇಕು, ಮನೆ ಕೆಲಸ ಕಲ್ತಿರ್ಬೇಕು. ಯಾಕೆಂದೇಳಿ ನಾವಿಬ್ಬರು ಸೇವೆಗೆ ಹೋದಾಗ ಅವಳ ಕೆಲಸ ಮಾಡಬೇಕು, ಜೊತೆಗೆ ಅವಳು ಗಂಡನ ಜೊತೆ ಸೇವೆಗೆ ಹೋಗ್ಬೇಕು. ಒಂದೊಂದು ಸಲ ನಾವು ರೆಸ್ಟ್ ತಗೊಂಡು ಅವ್ರು ಸೇವೆಗೆ ಹೋಗಿ ನಡೀಬೇಕು. ಗಂಡನ ಜುಟ್ಟು ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಅವಳು ಅಷ್ಟರ ಮಟ್ಟಿಗೆ ಫಾಸ್ಟ್ ಆಗಿರ್ತಕ್ಕಂಥ ಇರ್ಬೇಕು ನನಗೆ. ಅಲ್ಲಿಯ ಚುರುಕು ಮೆಣಸಿನಕಾಯಿ ಇರೋದು ಸೊಸೆನೇ ನೋಡೋದು, ಆದರೆ ದುಡ್ಡು ಕಾಸಲ್ಲ, ಗುಣದಲ್ಲಿ ಕೆಲಸದಲ್ಲಿ ಬೇಕೇ ಬೇಕು. ಯಾಕಂದ್ರೆ ನಮಗೆ ಕಷ್ಟ ಹಂಗಿಡ್ಕೊಂಡು ಪೂರ್ತಿ ಅಡುಗೆ ಕೆಲಸನೇ ಸೊಸೆ ಕೊಟ್ಬಿಡೋದಿಲ್ಲ. ನಾವು ಎಲ್ಲಿಗಾದ್ರೂ ಹೋಗಿದಾಗ ಮಾತ್ರ ಅಲ್ಲಲ್ಲಿಯ ಬಂದಾಗ ಬಿಸಿ ಕಾಫಿ ಕೊಟ್ಟಷ್ಟು ಸಂತೋಷ ಆಗ್ತದೆ. ಅಲ್ಲಲ್ಲಿಯ ಇಲ್ಲ, ಬಿಸಿ ಕಾಫಿ ಬಗ್ಗೆ ವಾಕ್ಯ ಅಲ್ಲ ಇದು. ಅಲ್ಲಲ್ಲಿಯ ದೇವ್ರ ವಾಕ್ಯದಲ್ಲಿ ಬರ್ತದೆ, ಮನುಷ್ಯರ ಆತ್ಮ ಇರೋದಿಲ್ಲ ಅಂತೇಳಿ. ಕೊನೆಗೆ ಆ ಮನುಷ್ಯರು ಭ್ರಷ್ಟರಾದ ಕಾರಣ ಅವರಿಗೆ 120 ವರ್ಷ ಆಗಲಿ. ನೋಡಿ, ಇನ್ನೊಂದು ಪಾಯಿಂಟ್ ಏನು ಮತ್ತ, ಅಲ್ಲಿವರೆಗೂ ಮನುಷ್ಯರಿಗೆ ಆಯುಷ ಇಷ್ಟುತ್ತಿರಲಿಲ್ಲ. 800-900 ವರ್ಷ ಬದುಕ್ತಿದ್ರು. ಇದ್ದಕ್ಕಿದ್ದಾಗಿನ ಆಯುಷ ಕಡಿಮೆ ಆಗ್ತಾ ಬಂದ್ಬಿಡ್ತು, 120 ವರ್ಷಕ್ಕೆ ಬಂದ್ಬಿಡ್ತು. ಬರ್ತಾ 70-80ಕ್ಕೆ ಬಂತು. ಈಗ ಬರ್ತಾ ಎಷ್ಟಾಗಿ ಬಂದಿದೆ? 50-60ಕ್ಕೆ ಬಂದು ತಲುಪಿಬಿಟ್ಟಿದೆ. ಸುಮಾರು ಮಕ್ಕಳೆಲ್ಲ 25-26 ವರ್ಷಕ್ಕೆ ಸಾಯ್ತಾ ಇದ್ದಾರೆ. ನೋಡಿದ್ರೆ ನಿಜ ಅಲ್ವಾ? ಯಾಕೆ? ಪಾಪ ಮಾಡ್ತಾ ಇದ್ದಷ್ಟೇ ಆಯುಷಗಳು ಕಡಿಮೆ ಆಗ್ತಾ ಬರ್ತದೆ ಪ್ರಿಯರೇ. 800-900 ವರ್ಷ ಬದುಕ್ತಾ ಇದ್ದವರು ನನಗೆ ಗೊತ್ತಿರೋ ಮಟ್ಟಿಗೆ 150 ವರ್ಷ ಬದುಕ್ತಾರೆ. ನಾನು ನನ್ನ ಕಣ್ಣಾರೆ ಕಂಡಿದ್ದೀನಿ. ಆದರೆ ಈಗ ನಿನ್ನೆ ನಮ್ಮ ಒಬ್ಬ ದೊಡ್ಡಮ್ಮ ತೀರೋದ್ರು. ಆ ದೊಡ್ಡಮ್ಮನಿಗೆ 90 ವರ್ಷ ವಯಸ್ಸಾಗಿತ್ತು. 90, ನಮ್ಮ ಅಮ್ಮನಿಗೆ 80 ಆಗಿತ್ತು. 80, 60, 40 ಹಿಂಗೆ ಆಗ್ತಾ ಬರ್ತಾ ಇದೆ. ಮನುಷ್ಯನ ಪಾಪ ಜಾಸ್ತಿ ಆದಂಗೆ ಆಯಸ್ಸ ಕಡಿಮೆ ಆಗ್ತದೆ ಅಂತೇಳಿ ಈ ಬೈಬಲ್ ಪುಸ್ತಕ ತೋರಿಸ್ತಾ ಇದೆ. ಅರ್ಧಕ್ಕೇನು ಹೇಳೋದು, ಪಾಪದಲ್ಲಿ ಹೋಗಬೇಡಿ, ದೇವರ ಆಯಸ್ಸು ನಿಮಗೆ ಕಡಿಮೆ ಮಾಡ್ತಾರೆ. ಈ ಲೋಕದಲ್ಲಿ ನಿಮಗೆ ಕೊಟ್ಟಂಥ ಕೆಲಸ ಮುಗಿಸ್ಕೊಂಡು ಹೋಗಲಿಲ್ಲ ಅಂದರೆ ದೇವ್ರು ಹೇಳ್ತಾರಂತೆ ಸ್ವರ್ಗಕ್ಕೆ ಹೋದ್ಮೇಲೆ, ನಾ ಕೊಟ್ಟ ಕೆಲಸ ಪೂರ್ತಿ ಮಾಡಿಲ್ಲ ಕಣ, ನೀನು ಅರ್ಧದಲ್ಲಿ ಬಂದುಬಿಟ್ಟಿದೆಯಲ್ಲ ಅಂತ ಹೇಳ್ತಾರಂತೆ. ನಿನ್ನ ಈ ಲೋಕಕ್ಕೆ ಸುಮ್ಮನೆ ಕಳಿಸಿಲ್ಲ, ದೇವರ ವಾಕ್ಯವನ್ನು ಪ್ರಚುರಪಡಿಸೋಕೆ ಕಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಅಲ್ಲಿಂದ ಕೇಳಿ, ಆ ದೇವಪುತ್ರನ ಮನುಷ್ಯನ ಕೂಡಿದಾಗ ಆ ಮಹಾ ಶರೀರಿಗಳು ಹುಟ್ಟಿದವರಿಗೆ ಸುಮಾರು ಜನ ಹೇಳ್ತಾರೆ ರಾಕ್ಷಸರು ಹುಟ್ಟಿದೆ ಇವರಿಂದಂತೆ. ಇವತ್ತು ನೋಡಿ ಮನುಷ್ಯರು ಕೂಡ ರಾಕ್ಷಸರ ಥರ ಆಡ್ತಾರೆ, ನೋಡಿದ್ದೀರಾ? ಮಚ್ಚೆ ಎತ್ಕೊಂಡು ಕೊಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಿಡೋದೇ ಇಲ್ಲ, ಕೊಚ್ಚತಾನೇ ಇರೋದೇ. ಕೊಲೆ ಮಾಡ್ಬೇಕಾದ್ರೆ ಗಂಟ್ಲಿಚ್ತಾನೆ ಅವಳ ತಿಳಿದ್ರು ಬಿಡೋದಿಲ್ಲ, ನೋಡಿದ್ದೀರಾ? ಇವತ್ತು ಆ ರಾಕ್ಷಸ ಬುದ್ಧಿ ಬಂದ್ಬಿಡ್ತು. ಯಾವಾಗ ಪಾಪದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಬುದ್ಧಿ ಇರೋದಿಲ್ಲ, ದುಷ್ಟ ಬುದ್ಧಿನೇ ಇರೋದು. ಅಲ್ಲಲ್ಲಿಯ ನೀವು ಬಗ್ಗೆ ಅಬ್ಸರ್ವ್ ಮಾಡಿ, ಅಪ್ಪನೂ ಸೇರಿಲ್ಲ, ಅವ್ವನೂ ಸೇರಿದ್ರೆ ಮಗನೂ ದೊಡ್ಡ ಲೋಪರ ಆಗ್ಬಿಡ್ತಾನೆ. 190 ಭಾಗ, 10 ಭಾಗ ಏನು ಒಳ್ಳೆಯರಾಗಿರ್ತಾರೆ. ಅದಕ್ಕೆ ಅಪ್ಪ ಅಮ್ಮಂದ್ರು ಮಕ್ಕಳಿಗೆ ಮಾದರಿ ಆಗಿರಬೇಕು. ಮಾದರಿ ಆಗಿಲ್ಲ ಅಂದರೆ ಈ ಥರದ ವ್ಯಕ್ತಿಗಳು ಹುಡ್ತಾರೆ. ಅಲ್ಲಲ್ಲಿಯ ಹಾಗಾದರೆ ಈ ಒಂದು ಮಹಾಪರಾಕ್ರಮ ಹುಡ್ತಾರೆ. ಹಾಗೆ ನೋವಿನ ಬಗ್ಗೆ ಹೇಳಿ ಯಾವುದೇ ಕಥೆ ಹೋಗ್ತಿರಲ್ಲ ಅಂತ ಹೇಳ್ತೀರಾ? ಮುಂದಕ್ಕೆ ಬರ್ತೀನಿ ನಾನು. ಅಲ್ಲಿಂದ 6ನೇ ಅಧ್ಯಾಯ 5ನೇ ವಾಕ್ಯ ಹೋದಪ್ಪ. 5 ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದಿಲ್ಲವೋ ಯಾವಾಗಲೂ ಬರೀ ಕೆಟ್ಟದಾಗಿದ್ದರಿಂದ ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ನೆಕ್ಸ್ಟ್ ಮತ್ತು ಯೆಹೋವನು ನಾನು ಸೃಷ್ಟಿಸಿದ ಮನುಷ್ಯನ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು. ಮನುಷ್ಯರ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು. ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಕೀಟಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಇಷ್ಟು ವಾಕ್ಯ ನಾವು ಗಮನಿಸೋಣ ಪ್ರಿಯರೇ. ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರೋದನ್ನು ಕಂಡು ದೇವರು ಕೆಟ್ಟತನ ಕಲಿಸ್ಕೊಟ್ರ?
ದೇವ್ರಿಗೆ ಕೆಟ್ಟತನ ಕಲ್ಸ್ಕೊಟ್ರ? ಒಳ್ಳೆತನ ತಾನೇ ಕಲ್ಸಿರೋದು. ಆದಾಮನಿಗೆ ಏನು ಹೇಳಿದ್ರು? ಒಳ್ಳೇದು ಕೆಟ್ಟದ ಅರುವನ್ನು ಉಂಟು ಮಾಡೋ ಮರದ ಹಣ್ಣನ್ನು ಮುಟ್ಟಬೇಡಾದ್ರೆ ಹೋಗಿ ಅವನು ಕೆಟ್ಟದನ್ನೇ ಮುಟ್ಟದ. ದೇವ್ರು ಏನು ಮಾಡ್ದ ಗೊತ್ತಾ? ಯಾರಿಗೂ ಬಲವಂತ ಮಾಡೋದಿಲ್ಲ. ನೀನು ನನ್ನ ನಂಬಲೇಬೇಕು ಅಂತ ಬಲವಂತ ಮಾಡೋದಿಲ್ಲ ಪ್ರಿಯರೇ. ನೀವು ಒಳ್ಳೇದನ್ನೇ ಮಾಡೋದು ಹೇಳೋದಿಲ್ಲ. ನಿನ್ನ ಹುಟ್ಟಿಸ್ಬಿಟ್ಟಿದ್ದಾರೆ, ನಿನ್ನ ಹೆಂಗಾದ್ರೂ ಬದುಕುತ್ತಾ ಬಿಡ್ತಾರೆ. ಒಳ್ಳೇದು ಮಾಡಿದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯಾ, ಕೆಟ್ಟದ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತೀಯಾ. ಹೀಗೆ ಏನಾಯ್ತು? ಮನುಷ್ಯರು ಒಳ್ಳೇದು ಮಾಡೋದು ಬಿಟ್ಬಿಟ್ಟು ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗಿರೋದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲ ಬೇರೆ ಕೆಟ್ಟದಾಗಿರೋದನ್ನು ಯೆಹೋವನು ನೋಡಿ ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ ಪಶ್ಚಾತ್ತಾಪಟ್ಟು ಹೃದಯದಲ್ಲಿ ನೊಂದುಕೊಂಡನು. ಹಾಗಾದ್ರೆ ಯಾರನ್ನ ನೋಡಿ ನೊಂದ್ಕೊಂಡಿದಂತೆ? ಹಲೋ, ಗಂಡಸರ ಮಾತು ಹೇಳಿ ನೋಡೋಣ. ಗಂಡಸರ ಸೌಂಡ್ ಇಲ್ಲ, ಜೋರಾಗಿ ಹೇಳಿ. ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇದೆಯಾ? ಒಳ್ಳೇದು. ಅಲೆಲುಯ್ಯ, ಅಲೆಲುಯ್ಯ. ಗಂಡಸರ ಮಾತ್ರ ಒಂದ್ಸಲ ಜೋರಾಗಿ ಅಲೆಲುಯ್ಯ. ಮನುಷ್ಯರನ್ನ ಉಂಟು ಮಾಡಿದಕ್ಕೆ, ಹಾಗಾದ್ರೆ ನಾಯಿನ ಉಂಟು ಮಾಡಿದಕ್ಕೆ ದೇವರು ಬೇಜಾರು ಮಾಡಲಿಲ್ಲ. ಕಪ್ಪೆ ಉಂಟು ಮಾಡಿದೆ ಬೇಜಾರು ಮಾಡಲಿಲ್ಲ. ಹಾವು ಉಂಟು ಮಾಡಿದೆ ಬೇಜಾರು ಮಾಡಲಿಲ್ಲ. ಆದರೆ ಮನುಷ್ಯನನ್ನು ಉಂಟು ಮಾಡಿದಕ್ಕೆ ದುಃಖಪಟ್ಟರಂತೆ. ಯಾಕೆಂದರೆ ಇವತ್ತು ಪ್ರಾಣಿಗಳು ಅವುಗಳು ಹೊಟ್ಟೆ ತುಂಬಿಕೊಂಡ ಮೇಲೆ ಆರಾಮಾಗಿ ಮಲ್ಕೊಳ್ತವೆ. ಮನುಷ್ಯಂಗಲ ಹೊಟ್ಟೆ ತುಂಬಿದ ಮೇಲೂ ಕೆಲಸ ಮಾಡಿ ಓಟಿ, ಎಕ್ಸ್ಟ್ರಾ ಡ್ಯೂಟಿ, ಸಂಪಾದನೆ, ಮೋಸ, ಅನ್ಯಾಯ ಮಾಡಿ ಬದುಕ್ತಾ ಇದ್ದಾನೆ. ನಿಜಾನ ಸುಳ್ಳ? ನಿಜಾನ ಸುಳ್ಳ? ಮನುಷ್ಯ ಹೆಂಗೆ ಬದುಕ್ತಾ ಇದ್ದಾನೆ ಯೋಚನೆ ಮಾಡಿ ನೋಡಿ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅರ್ಥ ಆಗ್ತಿದೆಯಾ? ಅವರು ಪ್ರಾಣಿಗಳನ್ನು ಉಂಟು ಮಾಡಿದಕ್ಕೆ, ಪಕ್ಷಿಗಳನ್ನು ಉಂಟು ಮಾಡಿದ ಬೇಜಾರು ಮಾಡಲಿಲ್ಲ. ಪಾಪಿಯಾದ ಮನುಷ್ಯನನ್ನು ನೋಡಿ ಬೇಜಾರು ಪಟ್ಟರು, ಪಶ್ಚಾತ್ತಾಪ ಪಟ್ಟುಕೊಂಡು ಹೃದಯದಲ್ಲಿ ನೊಂದ್ಕೊಂಡದ್ದು. ಹಾಗಾದ್ರೆ ದೇವರಿಗೂ ಒಂದು ಹೃದಯ ಇದೆ ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ಅವರು ನೊಂದ್ಕೊಳ್ತಾರೆ, ಸಂತೋಷ ಪಡ್ತಾರೆ. ಆಗ ದೇವರಿಗೆ ಒಂದು ಹೃದಯ ಇದೆ. ಹಲ್ಲೆಲೂಯ. ಆತ್ಮ ಸ್ವರೂಪನಾದ ದೇವರೇ ಆಗಿರ್ಬೋದು, ಆದರೂ ದೇವರು ಮಹಿಮೆ ಶರೀರದಲ್ಲಿದ್ದಾರೆ, ಅವರಿಗೆ ಒಂದು ಹೃದಯ ಇದೆ. ಹಲ್ಲೆಲೂಯ. ಅಕಸ್ಮಾತ್ ಪೂರ್ತಿ ಹೊತ್ತು ಕೊಡೋಕ್ಕಾಗದಿದ್ರೆ ಬರೋ ವಾರದಲ್ಲಿ ಭಾಗ 2 ಮಾಡಿ ಕೊಡೋಣ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅಲ್ಲಿಂದ ಏನಾಯಿತು? ದೇವ್ರ ವಾಕ್ಯದಲ್ಲಿ, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲೆ ಅಳಿಸಿ ಬಿಡೋನು, ಅದನ್ನು ಉಂಟು ಮಾಡಿದ ನಾನು ಪಶ್ಚಾತ್ತಾಪಪಟ್ಟು ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿಕೀಟಗಳನ್ನು ಅಳಿಸಿ ಬಿಡುವನು ಎಂದು ಅಂದುಕೊಂಡನು. ಆಗ ದೇವರಿಗೆ ನೋಹನನ್ನು ನೋಡಿ ದೇವರ ದಯೆ ಸಿಕ್ತು. ಆಗ ಒಂದು ಕುಟುಂಬನ ದೇವರು ನೋಡ್ತಾರಂತೆ. ಎಲ್ಲ ನಾನು ನಾಶ ಮಾಡಿಬಿಡ್ತೀನಿ ಅಂತ ಅವ್ರು ರೆಡಿ ಆಗ್ಬಿಟ್ರು. ಇನ್ನೇನು ನಾಶ ಮಾಡಬೇಕಿದ್ರೆ ಒಂದು ಕುಟುಂಬ ಕಾಣ್ತಂತೆ, ಅದೇ ಕುಟುಂಬ ನೋಹನ ಕುಟುಂಬ. ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀರ, ಬಸ್ಸು ಪಲ್ಟಿ ಹೊಡೆದ್ಬಿಡ್ತದೆ. ಪಲ್ಟಿ ಹೊಡೆದ್ರೆ ಒಬ್ಬರು ಸಾಯೋದಿಲ್ಲ. ಆಗ ಹೇಳ್ತಾರೆ, ಯಾರೋ ಒಬ್ಬ ಪುಣ್ಯಾತ್ಮ ಇದ್ದ ಅದಕ್ಕೆ ಸತ್ತಿಲ್ಲ ಅಂತ ಹೇಳ್ತಾರೆ. ಕೇಳಿದ್ದೀರಾ? ಯಾವನೊಬ್ಬ ಪುಣ್ಯಾತ್ಮ ಇದ್ದ ಅದಕ್ಕೆ ಬಸವರೆಲ್ಲ ಉಳಿದೋಗ್ಬಿಟ್ರು ಅಂತಾರೆ. ಹಂಗೇನೆ ಈಗ ಇಲ್ಲಿ ಈ ಒಂದು ವ್ಯಕ್ತಿ ಇರೋಂಥ ಕಾರಣಕ್ಕೋಸ್ಕರ ಅಲ್ಲಿ ಏನು ಮಾಡಿದ್ರು, ಅವ್ರನ್ನ ಆ ನೋಹನ ಮೇಲೆ ದಯ ಸಿಕ್ತು. ಆವಾಗ ಅಲ್ಲಿ ದೇವ್ರು ಏನು ಮಾಡ್ತಾರೆ ನೋಡಿ. ಈಗ ದೇವರಿಗೆ ಡೈರೆಕ್ಟಾಗಿ ಬಂದು ಮನಸ್ಸಿನ ಜೊತೆ ಮಾತಾಡ್ತಾರೆ. ಓದಪ್ಪ 9ನೇ ವಾಕ್ಯ. ನೋಹನ ಚರಿತ್ರೆಯು ಅಂತೇಳಿ ಸ್ಟಾಪ್ ಮಾಡಬೇಕು. ಯಾಕಂದರೆ ಅಲ್ಲೊಂದು ಗೆರೆ ಇದೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನನ್ಯವಾಗಿ ನಡೆದುಕೊಂಡನು. ದೇವರೊಂದಿಗೆ ಅನನ್ಯವಾಗಿ. ಆಗ ನೋಹ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ನೀತಿವಂತ ಆದವನು. ಆ ಕಾಲದಲ್ಲಿ ದೇವರಿಗೆ ತಪ್ಪಿಲ್ಲದಂಗೆ ನಡೀತಿದ್ದಂತೆ. ಎಷ್ಟು ಕಷ್ಟ ಆಗಿರ್ಬೋದು ಲೆಕ್ಕ ಹಾಕಿ. ಇವತ್ತು ನಾನು ನಿಮಗೆಲ್ಲ ಒಂದು ಚಾಲೆಂಜ್ ಕೊಡ್ತೀನಿ. ಎಲ್ಲ ತಗೊಳ್ತೀರಾ? ಬರೋ ಭಾನುವಾರದಲ್ಲಿ ಯಾರು ತಪ್ಪಿಲ್ದಂಗೆ ನಡಿಬೇಕು. ಓಕೆ ಮಾಡ್ತೀರಾ? ಜೋರಾಗಿ ಹೇಳ್ಬೇಕು. ಕೇಳಿಸ್ತಾ ಇಲ್ಲ? ಈ ಮಾತು ಯಾಕೋ ಕೇಳಿಸ್ತಾ ಇಲ್ಲ. ಒಂದು ವಾರ ನಿಮಗೆ ಚಾಲೆಂಜ್ ಕೊಡ್ತೀನಿ. ನೋಹ ಜೀವಮಾನದಲ್ಲೆಲ್ಲ ಅವನು ಒಳ್ಳೆಯವನಾಗಿದ್ದಂತೆ. ಈಗ ನಾನು ನಿಮಗೊಂದು ಚಾಲೆಂಜ್ ಕೊಡ್ತಾ ಇರೋದು, ಅಳಪ್ಪ, ನಾನು ಒಂದು ಚಾಲೆಂಜ್ ನಿಮಗೆ ಕೊಡ್ತಾ ಇರೋದು ಅಂದರೆ, ಒಂದೇ ಒಂದು ವಾರ ನಾನು ಸೇರಿ ಒಂದು ಬರೋ ಭಾನುವಾರದವರೆಗೆ ಒಂದಿಷ್ಟು ತಪ್ಪಿಲ್ಲದಾಗ ನಡೆಯೋದಕ್ಕೆ ಪ್ರಯತ್ನ ಪಡ್ತೀರಾ? ಜೋರಗಳಿ. ಯಾಕವ ಆಗಬೇಕು, ಪ್ರಯತ್ನ ಪಡಬೇಕು. ಸ್ವಲ್ಪ ಮಾತಾಡಿದಾಗ ತಪ್ಪದ ಕಂಡಾಗ ಸುಮ್ಮನಾಗಬೇಕು. ಇದು ದೇವರ ಮಕ್ಕಳು, ಇಲ್ಲ ದೇವದ ಮಕ್ಕಳು ಅಂತ ಅರ್ಥ. ನಾನು ಕೂಡ ಒಂದು ಮಾತು ತಪ್ಪಾಗಿ ಆಡ್ಬಿಟ್ರೆ ತಕ್ಷಣ ದೇವರ ಸನ್ನಿಧಾನ ಕೊಡೋಗ್ತೀನಿ. ದೇವರೇ ನಾನು ತಪ್ಪಾಗೋಯ್ತು ಅಂತೇಳಿ. ಒಂದು ಸಲ ಕೋಪ ಬಂದಾಗ ಮಾತುಗಳು ಬಂದ್ಬಿಡ್ತವೆ.
ಬಂದಾದ್ಮೇಲೆ ದೇವರೇ ತಪ್ಪಾಯ್ತು ಅಂತ ಕೇಳ್ಕೊಳ್ಬೇಕು. ಕೇಳ್ಕೊಳ್ಳಿಲ್ಲ ಅಂದರೆ ದೇವ್ರ ರಾಜ್ಯ ನಿಮಗೆ 100% ಇಲ್ಲ ಪ್ರಿಯರೇ. ಅಲ್ಲಲ್ಲಿಯ ಅಲ್ಲಲ್ಲಿಯ ಅವನು ಆ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದರು ದೇವರು ಅನ್ಯೋನ್ಯವಾಗಿ ನಡೆದುಕೊಂಡ್ರು ಅಂತ ಬರ್ತಿದೆ. ಆದರೆ 11ನೇ ವಾಕ್ಯ ಓದಿ. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಭೂ ನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಭೂ ನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ದೇವರು ಭೂಲೋಕ ನೋಡಿದಾಗ ಅವರ ದೃಷ್ಟಿಯಲ್ಲಿ ಎಲ್ಲ ಕೆಟ್ಟೋದರೆ ಕಾಣ್ತಾ ಇದ್ದಾರಂತೆ, ಅನ್ಯಾಯನೇ ಕಾಣ್ತಾ ಇದ್ದಂತೆ. ನೀವು ಹುಟ್ಟಿರೋ 3 ಮಕ್ಕಳೂ ಕೆಟ್ಟವರಾಗ್ಬಿಟ್ರೆ ಏನಾಗ್ತದಮ್ಮ? ಯೋಚನೆ ಮಾಡಿ, ಎಷ್ಟು ದುಃಖ ಆಗ್ತದೆ. ಅಲ್ಲಲ್ಲಿಯ ಹುಟ್ಟಿರ್ತಕ್ಕಂಥ 3 ಮಕ್ಕಳು ಕೆಟ್ಟವರಾಗ್ಬಿಟ್ರೆ ಎಷ್ಟು ಇದಾಗ್ತದೆ. ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಪರವಾಗಿಲ್ಲ, ಬುದ್ಧಿನೇ ಬರೋದಿಲ್ಲ, ಪುನಃ ಹಾಳಾಗ್ತಿದ್ದಾರೆ. ಎಷ್ಟು ದುಃಖ ಆಗ್ಬೋದು ಲೆಕ್ಕ ಹಾಕಿ. ಆಗ ದೇವರು ತನ್ನ ಸೃಷ್ಟಿಯಲ್ಲಿರ್ತಕ್ಕಂಥ ಮನುಷ್ಯರು ಎಲ್ಲ ಪ್ರಾಣಿಗಳಿಗಿದ್ರೆ ಹೆಚ್ಚಾದ ಜ್ಞಾನ ಕೊಡ್ತಕ್ಕಂಥ ಹೆಚ್ಚಾದ ಜ್ಞಾನ ಕೊಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಹಾಳಾಗ್ತಿದ್ದಾರೆ ಅಂದರೆ ಎಷ್ಟೊಂದು ದುಃಖ ಆಗ್ತದೆ ಲೆಕ್ಕ ಹಾಕಿ. ಲೋಕವೇ ಅನ್ಯಾಯದಲ್ಲಿ ತುಂಬಿತು. ಆಗ ದೇವರು ಏನು ಮಾಡ್ತಾ ಗೊತ್ತಾ? 13ನೇ ವಾಕ್ಯ ಓದಿ. ಈಗ ನೋವು ಬರ್ತಾನೆ, ಸ್ಟಾರ್ಟ್ ಮಾಡ್ತಾನೆ ನೋಡಿ. ಈಗ ಆಗ ದೇವರು ಜೋರಾಗಿ ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಎಲ್ಲ ದೇಹಗಳಿಗೆ ಅಂದರೆ ಪ್ರಾಣಿ ದೇಹ ಆಗಿರ್ಬೋದು, ಮನುಷ್ಯ ದೇಹ ಆಗಿರ್ಬೋದು, ಕ್ರಿಮಿಕೀಟಗಳ ದೇಹ ಆಗಿರ್ಬೋದು, ಎಲ್ಲ ದೇಹಗಳಿಗೆ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ನೆಕ್ಸ್ಟ್, ಭೂಲೋಕವು ಅವರ ಅನ್ಯಾಯದಿಂದ ತುಂಬಿ, ಅದೇ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲ ಅಳಿಸಿ ಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು. ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ, ಅದು 300 ಮೊಳ ಉದ್ದವು, 50 ಮೊಳ ಅಗಲವು, 30 ಮೊಳ ಸಾಕು ಬಿಡಿ. ಅದು ಬೇಕಾದರೆ ಬೈಬಲಲ್ಲಿ ನೀವು 6ನೇ ಅಧ್ಯಾಯ ಓದ್ಕೊಳ್ಳಿ, ನಿಮಗೆ ಸಿಗ್ತದೆ. ಅಷ್ಟು ಉದ್ದ ಇಷ್ಟು ಉದ್ದ ಅಂತೆಲ್ಲ ಬೇಡ. ಒಟ್ಟಾರೆ ಅಲ್ಲಿ ದೇವರು ಹೇಳ್ತಾರೆ ನೋಹನಿಗೆ, ನಾನು ಎಲ್ಲ ದೇಹಕ್ಕೂ ಅಂತ್ಯವನ್ನು ತೀರ್ಮಾನಿಸ್ತೀನಿ, ಅವ್ರನ್ನ ಎಲ್ಲ ನಾನು ಅಳಿಸ್ಬಿಡ್ತೀನಿ, ಅವರೆಲ್ಲರೂ ಅನ್ಯಾಯವಾಗಿ ನಡೀತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಏನಾಯ್ತು ಗೊತ್ತಾ? 18ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀನು ಮೊದಲು ಒಂದು ನಾವೇ ಮಾಡು. ನಾವೇ ಅಂದರೆ ಒಂದು ಅಡುಗೆ ಮಾಡು. ನಾನು ಆ ನಾವೇ ಮಾಡಿ ಆದರೆ ಓದಪ್ಪ, ನಾವೇ ಮಾಡು. 18ನೇ ವಾಕ್ಯ. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ನೋಡಿ, ನೀನು ಹೆಂಡತಿ ಮಕ್ಕಳು ಸೊಸೆಯಂದ್ರ ಸಮೇತ ನಾವೇ ಒಳಗಡೆ ಸೇರಬೇಕು. ಈ ನೋವನಿಗೆ 3 ಜನ ಮಕ್ಕಳಿದ್ರು, 3 ಜನ ಸೊಸೆಯಂದರು, ಗಂಡ ಹೆಂಡತಿ ಸೇರಿ 8 ಜನ ಅಡುಗಿನ ಒಳಗಡೆ ಹೋದ್ರು ಪ್ರಿಯರೇ. ಬಾಕಿ ಇರೋದೆಲ್ಲ ನಾಶನೇ. ದೇವ್ರು ಎಷ್ಟು ಒಳ್ಳೆಯವ್ರು ನೋಡಿ. ಲಯ ಮಾಡಬೇಕಿದ್ರೆ ಮನುಷ್ಯ ಜಾತಿನೇ ನಾಶ ಆಗ್ಬಿಡ್ತಾರ ಅಂತೇಳಿ ಇವ್ರು 8 ಜನ ಒಳಗಡೆ ಕಳಿಸ್ತಾರೆ. ಈಗ ನಡೆದಿರೋದಕ್ಕೆ ಸಾಕ್ಷಿ ಇವತ್ತು ಇದೆ. ಆ ಅಡುಗಿನ ಭಾಗ ಈಗಲೂ ಇದೆ ಪ್ರಿಯರೇ. ನಂಬ್ತೀರಾ? ಅಲ್ಲಲ್ಲಿಯ. ಹಾಗಾದರೆ ನೋಹನಿಗೆ ಹೇಳ್ತಾರೆ, ನೀನು ನಿನ್ನ ಹೆಂಡತಿ ಮತ್ತು ನಿನ್ನ ಸೊಸೆಂದ್ರು ಮಕ್ಕಳು ಸಮೇತವಾಗಿ ಒಳಗಡೆ ಸೇರಿರ್ತಾರೆ. ಅಲ್ಲಲ್ಲಿಯ. ಸೇರಿ ಆದಮೇಲೆ ಏನು ಮಾಡ್ತಾರೆ ಗೊತ್ತಾ? ಅದು ಅಷ್ಟು ಅಲ್ಲದೇ 19ನೇ ವಾಕ್ಯ ನೋಡಿ ಪ್ರಿಯರೇ, ದೇವರು ಎಷ್ಟು ಒಳ್ಳೆಯವರು ಅಂತೇಳಿ. ಇದಲ್ಲದೆ ಜೀವಿಗಳ ಪ್ರತಿ ಜಾತಿಯಲ್ಲಿಯೂ ಒಂದು ಗಂಡು ಒಂದು ಹೆಣ್ಣು, ಹೀಗೆ 2 ನಾವೆಯಲ್ಲಿ ಸೇರಿಸಿ ನಿನ್ನೊಂದಿಗೆ ಉಳಿಸಿ ಕಾಪಾಡಬೇಕು. ಪ್ರಾಣಿಗಳ ಮೇಲೂ ಕೂಡ ದಯ ಸಿಕ್ಬಿಡ್ತು. ಇವನು ಒಬ್ಬನಿಂದ ಪ್ರಾಣಿಗಳ ಮೇಲೆ ನಾವು ಹೇಳ್ತೀನಿ ಪ್ರಿಯ, ನೀನು ಕರೆಕ್ಟಾಗಿದ್ರೆ ನಿನ್ನ ಮನೇಲಿ ಕೋಳಿಗಳು, ನಾಯಿಗಳು, ಹಂದಿಗಳು ಸಾಯೋದಿಲ್ಲ ಗೊತ್ತಾ? ಒಬ್ಬೊಬ್ಬರ ಮನೆ ನೋಡಿದ್ರೆ ಪ್ರಾಣಿಗಳು ಸಾಯ್ತಾನೇ ಇರ್ತವೆ ನೋಡಿ. ಪ್ರಾಣಿ ಸಾಯ್ತು ಯಾಕೆ ಗೊತ್ತಾ? ಅದು ಇವರು ಮಾಡೋ ದರಿದ್ರ 2 ಕಾಲಲ್ಲಿ ಮಾಡೋ ದರಿದ್ರಕ್ಕೆ ಪಾಪ 4 ಕಾಲು ಸಾಯ್ತಾ ಇದೆ. ಮನುಷ್ಯ ಮಾಡೋ ಪಾಪಕ್ಕೆ ಪ್ರಾಣಿಗಳು ಸಾಯ್ತವೆ ಗೊತ್ತಾ? ಫಸ್ಟ್ ಏಟು ಬೀಳೋದೆ ಪ್ರಾಣಿಗಳಿಗೆ. 2 ಕಾಲು ಮಾಡೋ ಪಾಪಕ್ಕೆ 4 ಕಾಲು ಸಾಯ್ತವೆ. ಒಂದು ಗಾದೆ ಇದೆ ಗೊತ್ತಾ? ನೋಡಿ, ಈ ನೋಹನಿಂದಾಗಿ ಪ್ರಾಣಿಗಳು ಕೂಡ ಕಾಪಾಡಲ್ಪಡ್ತವೆ. ಉಳಿಸಿ ಕಾಪಾಡಬೇಕು. ಪಶು 20ರ ವಾಕ್ಯ ನಾನೇ ಹೇಳ್ತೀನಿ. ಪಶು ಪಕ್ಷಿ ಸಕಲ ಜಾತಿಗಳು 2 ಬದುಕಿದಾಗ ನಿನ್ನ ಬಳಿಗೆ ಬರುವು. ಹಾಗಾದರೆ ಈ ಲೋಕದಲ್ಲಿ ಎಲ್ಲ ಪಶು ಪಕ್ಷಿಗಳು ನೋಹನ ಹತ್ರ ಬರ್ತದೆ. ನೋಹ ಹೋಗಿ ಕರ್ಕೊಬಂದು ಅಡುಗೆಗೆ ಸೇರಿಸ್ಬೇಕಾಗಿಲ್ಲ. ಅದು ಎಷ್ಟು ದೊಡ್ಡ ಅಡುಗಾಗಿರೋದು ಲೆಕ್ಕ ಹಾಕೋಣ. ಪ್ರಾಣಿಗಳು ಎಷ್ಟು ಪ್ರಾಣಿಗಳಿದ್ದಾವೆ, ಅದರಲ್ಲೆಲ್ಲವೂ 2 ಬರ್ತಾ ಇದೆ ಅಂತಂದರೆ ಹೆಂಗಿರೋದು ಲೆಕ್ಕ. ಮುಂದಕ್ಕೆ ಬರ್ತದೆ 7 ಅಂತ ಬರ್ತದೆ. ಅಲ್ಲಲ್ಲಿಯ ಉಳಿಸಿ ಕಾಪಾಡಬೇಕು ಅಂತೇಳಿ. ಆಗ ಅಲ್ಲಿ 22ನೇ ವಾಕ್ಯ ಓದಿ, ಭಾಳ ಚೆನ್ನಾಗಿ ಬರ್ತದೆ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನಾವಾಗಿದ್ರೆ ಮಾಡ್ತಿದ್ವಾ? ಅಡುಗೆ ಕೊಟ್ಟಿದ್ದಾರೆ. ನನಗೆ ಅಡುಗೆ ಕಟ್ಟಾಗ ಗೊತ್ತಿಲ್ಲ ಸ್ವಾಮಿ, ಮೊಳೆ ಹೊಡಿಯೋಕೆ ಗೊತ್ತಿಲ್ಲ ಸ್ವಾಮಿ, ಅಷ್ಟು ದೊಡ್ಡ ಅಡುಗೆನ ಕಟ್ಟಬೇಕಾ? ಮರ ನಾನು ಎಲ್ಲಿಂದ ತರಲಿ?
108 ಪ್ರಶ್ನೆಗಳ ಕೇಳ್ತಿದ್ದ. ಜನಗಳು ನಿಜವಾಗಿ ಸತ್ತೋಯ್ತಾರ? ಆದರೆ ಅವನೇನು ಮಾಡ್ತಾ ಗೊತ್ತಾ? ದೇವರು ಹೇಳಿದ ಪ್ರಕಾರನೇ ವಿಧೇಯ ಅನ್ನೋದು ಪ್ರಿಯರೇ. ದೇವ್ರು ಹೇಳಿದ್ರೆ ಅಡುಗು ಕಟ್ಟು. ಅವನು ಯಾಕೆ ಅಡುಗು ಕಟ್ಟಬೇಕಂತ ಗೊತ್ತಿಲ್ಲ. ಆ ಅಡುಗು ಕಟ್ಟೋ ಜಾಗದಲ್ಲಿ ನೀರೇ ಇಲ್ಲ ಕಣಮ್ಮ. ಮಾಳದಲ್ಲಿ ಅಡುಗು ಕಟ್ಟಬೇಕಾದ್ರೆ ಏನು ಪ್ರಯೋಜನಮ್ಮ? ಮಾಳದಲ್ಲಿ ಅಡುಗು ಕಟ್ಟಿದ್ರೆ ಏನು ಪ್ರಯೋಜನ? ನೀರಿನ ಜಾಗದಲ್ಲಿ ಅಡುಗು ಕಟ್ಟಿದ್ರೆ ಈ ಸಮುದ್ರಕ್ಕೆ ನಾಳೆ ಹೋಯ್ತು ಅಂತ ಹೇಳ್ಬೋದು. ಮಾಳದಲ್ಲಿ ಕಟ್ಟಿರೋದು ಎತ್ಕೊಂಡು ಹೋಗೋಕ್ಕೂ ಆಗೋದಿಲ್ಲ ಅದನ್ನು. ಅಂಥ ಅಡುಗನ ಕಟ್ಟಬೇಕಾದ್ರೆ ಅವನು ಏನು ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ, ದೇವ್ರು ಹೇಳ್ದಂಗೆ ಕೇಳ್ತಾನೆ. ಇವತ್ತು ನಾನು ದೇವರು ಮಾತಾಡ್ತಿದ್ದೆ ಶ್ವೇತಾ, ಇವತ್ತು ನಿನ್ನ ಮನೇಲಿ ಹಿಂಗೆ ಮಾಡಿದ್ರೆ ನಿಜವಾಗಿ ಮಾತಾಡಿದ್ರೆ ಅಂಕಲ್ ಕೇಳೋದು ಪರಿಸ್ಥಿತಿ ಹೆಂಗೆ? ನಿಜವಾಗಿ ಮಾತಾಡಿದ್ರೆ ಅಂಕಲ್ ಸುಜಾತ ದೇವ್ರು ಹೇಳ್ತಿದ್ದಾರೆ ಈ ಥರ ಮಾಡ್ಬೇಕು ಅಂಕಲ್, ನಿಜಾನಾ? ಅಲ್ಲಿ ಉಲ್ಟಾ ಪ್ರಶ್ನೆ ಕೇಳಬೇಡಿ, ನೀವು ಓಕೆ ಮಾಡಿ. ನೀವು ಓಕೆ ಮಾಡಿ. ನೀವು ಓಕೆ ಮಾಡಿದ್ರೆ ನಿಮ್ಗೆ ಆಶೀರ್ವಾದ. ಅಲ್ಲೆಲ್ಲೂಯ್ಯ. 7ನೇ ಅಧ್ಯಾಯಕ್ಕೆ ಬರೋಣ. ಫಾಸ್ಟಾಗಿ ಹೋಗ್ತಾಯಿನಿ, ದಯವಿಟ್ಟು ಕ್ಷಮಾಪಣೆ ಇರಲಿ. ಫಾಸ್ಟಾಗಿ ಹೋಗ್ತೀನಿ. 7ನೇ ಅಧ್ಯಾಯ. ಈಗ 7ನೇ ಓದಪ್ಪ. ಹೇಳೋದು ಬಂದಿಲ್ಲ ಹೇಳ್ಬೇಕು ತಾನೆ. ಟಿ ವಿಲಿ ಬಂದಿಲ್ಲ ಅಂತೇಳಿ ಹೇಳು. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ನೀವು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ. ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಈಗಿನವರಲ್ಲಿ ನೀನೊಬ್ಬನೇ ನೀತಿವಂತನ ನಡೆಯೋದನ್ನ ನೋಡಿದ್ದೇನೆ. ಯಾರೂ ನಡೀತಾ ಇಲ್ಲ. ನೆಕ್ಸ್ಟ್ ಕೆಳಗಡೆ ವಾಕ್ಯ ಹೋದವ. ಎಲ್ಲ ಶುದ್ಧ ಪಶುಗಳಲ್ಲಿ 7 ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ 2 ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ನೋಡಿ, ಇಲ್ಲಿ ದೇವರ ವಾಕ್ಯದಲ್ಲಿ ಏನು ಬರ್ತಿದ್ದಾರೆ? ಶುದ್ಧವಾದಂಥ ಪಶುಗಳು 7 ಶುದ್ಧವಿಲ್ಲದಿರೋದು 2. ಹಾಗಾದರೆ ಶುದ್ಧ ಇರೋ ಪಶುಗಳು ಯಾವುದು, ಶುದ್ಧ ಇಲ್ಲದಿರೋ ಪಶುಗಳು ಯಾವುದು? ನಿಮ್ಗೆ ಚಿಕ್ಕದಾಗಿ ತೋರಿಸ್ತೀನಿ ಕೇಳಿ. ಹಲೋ, ಕೇಳಿಸ್ಕೊಳ್ಳಿ ಮಕ್ಕಳೇ, ಗಡ್ಡ ಮಾಡಿಬಿಡಿ. ಉದಾಹರಣೆ 2 ಕೂಡ ಜಾಸ್ತಿ ಕೊಡೋದಿಲ್ಲ. ಹಸು ಶುದ್ಧ ಇರೋಂಥ ಪಶು, ಬರೀ ಹುಲ್ಲು ಸಸ್ಯಾಹಾರಿ ಅದು. ಹಂದಿ ಅಶುದ್ಧವಾದದ್ದು, ಕಕ್ಕ ತಿಂತದೆ, ಕೊಳ್ತೋಗಿರೋದು ತಿಂತದೆ, ಕೆಸರಲ್ಲಿ ಬೀಳ್ತದೆ. ಹೌದಲ್ವಾ? ಹಂದಿನ ತಿಂದರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ. ಅದಕ್ಕೆ ದೇವರು ಆಕಾರದಲ್ಲಿ ಹೇಳಿದ್ರು ಹಂದಿನ ತಿನ್ನಬೇಡಿ. ಏನು? ಆದರೆ ಆ ಕಾಲದಲ್ಲಿ ಎಲ್ಲ ಗ್ರಂಥಗಳಲ್ಲೂ ಕೂಡ ಬರದೆ ಪ್ರಪ್ರಥಮವಾಗಿ ತಿಂದಿರತಕ್ಕಂಥದ್ದೇ ದನನ. ಅದು ಎಲ್ಲ ಪುರಾಣ ಗ್ರಂಥದಲ್ಲಿದೆ. ಅದನ್ನೆಲ್ಲ ಮುಚ್ಚಾಕ್ತಿದ್ದಾರೆ ಅಷ್ಟೇ. ಗ್ರಂಥಗಳ ಆಧಾರದ ಪ್ರಕಾರ ಹಳೆ ಹಿರಿಕರು ಮೀನು ಮತ್ತು ದನವನ್ನು ತಿಂತಾ ಇದ್ರು ಅಂತ ಪುರಾವೆಗಳಿದೆ. ತೆಗೆದು ತೋರ್ಸಕ್ಕೆ ಬಿಡ್ತಾ ಇಲ್ಲ ಈಗ ಅಷ್ಟೇ. ಅಲ್ಲಲ್ಲಿಯ ದನ ತಿನ್ನಬಾರ್ದು, ಹಂಗೆ ತಿನ್ನಬಾರ್ದು, ಇಂತ ಮಾಡ್ತಾರೆ. ದನನ ಅಲ್ಲಿ ಏನು ಮಾಡಿದ್ರು ಆ ಕಾಲದಲ್ಲಿ ಆಹಾರ. ಈಗ ಉದಾಹರಣೆಗಳು, ದನ ಶುದ್ಧ, ಹಾಗೇನೆ ಅಶುದ್ಧ ಯಾವುದು? ಪಾರಿವಾಳ ಶುದ್ಧ ಪಕ್ಷಿಗಳಲ್ಲಿ. ಕೋಳಿ ಅಶುದ್ಧ, ಕಕ್ಕ ತೊಂಟೆ ಎಲ್ಲ ತಿಂದಾಕ್ಬಿಡ್ತದೆ. ಅಲ್ಲಲ್ಲಿಯ ನಿಜ ಅಲ್ವಾ? ಬಿಡೋದಿಲ್ಲ. ಅದನ್ನು ತಿಂದ್ಬಿಟ್ಟು ಚಿಕನ್ ಮಾತ್ರ ನನಗೆ ಇಷ್ಟ ಅಂಕಲ್. ಯಾಕೆ? ಅದು ಎಲ್ಲ ತಿಂತದೆ. ಅಲ್ಲಲ್ಲಿಯ ಅದು ತಿನ್ನೋದು ನಾನು ನೋಡ್ಬಿಟ್ರೆ ಅದು ಅಶುದ್ಧ. ಹಂಗೇನೆ ಪ್ರಿಯರೇ, ಉದಾಹರಣೆಗೆ ಹೇಳಿದಷ್ಟೇ. ಇನ್ನು ಬಾಕಿ ಯಾವುದೆಲ್ಲ ಶುದ್ಧ ಅಶುದ್ಧ ಅಂತ ಹೇಳೋದು ಅಲ್ಲಿ ಯಾಜಕಾಂಡ ಪುಸ್ತಕದಿಂದ ಸ್ಟಾರ್ಟ್ ಆಗ್ತದೆ. ನಿಮಗೆ ಅಲ್ಲಿ ಬರೆದು ತೋರಿಸ್ತಾರೆ ಯಾವುದೆಲ್ಲ ತಿನ್ನಬೇಕು, ಯಾವುದೆಲ್ಲ ತಿನ್ನಬಾರ್ದು, ಯಾವುದೆಲ್ಲ ಸಾಕಬೇಕು, ಯಾವುದೆಲ್ಲ ಸಾಕಬಾರ್ದು ಅಂತ ಬರ್ತಿದೆ. ಕಾಡು ಪ್ರಾಣಿಯಾಗಿರೋದನ್ನೆಲ್ಲ ತಂದು ಬೇಟೆಯಾಡಿ ತಿಂತಾ ಇದ್ದೀವಿ ನಾವೀಗ. ಇಲ್ಲ, ಅದು ಬಿಟ್ಟಾಕಿ, ಅದ್ರ ಬಗ್ಗೆ ಬೇಡ. ಈಗ 7 ಶುದ್ಧವಾದಂಥ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಸೇರಬೇಕು. 7 ಗಂಡು ಹೆಣ್ಣು, ಎಲ್ಲಿಂದ 2 ಹೆಣ್ಣು ಮತ್ತು ಗಂಡು ಸೇರ್ಬೇಕಂದ್ರೆ ಎಲ್ಲ ನಾವೇ ಬಂದು ಸೇರು ಅಂತ ಬರ್ತಿದೆ ಅಲ್ವಾ? 2 ಗಂಡುಗಳನ್ನು ತೆಗೆದುಕೋ. ಪಕ್ಷಿಗಳಲ್ಲಿ 7 ಗಂಟೆಗಳು ತೆಗೆದುಕೋ. ಆಯಾ ಜಾತಿಗಳನ್ನ ಭೂಮಿಯಲ್ಲಿ ಉಳಿಸಿ ಕಾಪಾಡಬೇಕಾದ್ರೆ ಇವನು ನಾವೇ ಒಳಗಡೆ ಸೇರಬೇಕು. ಆಗ ಎಷ್ಟು ದೊಡ್ಡ ನಾವೇ ಆಗಿರುವುದು ಲೆಕ್ಕ ಹಾಕಿ. ಎಲ್ಲ 7 ಈ ಜಾಗ ಈಗ ಈ ನಮ್ಮ ಆಲಯನೇ ಸಾಲೋದಿಲ್ಲ. ಈಗ ಬರೀ 7 ತಗೊಳ್ಳಿ ಸಾಕು. 7 ಹಸು, 7 ಎತ್ತು, 7 ಹಸು ಬಂದುಬಿಟ್ರೆ ಯಾರೇ ತುಂಬೋಯ್ತು. ನಿಜ ಅಲ್ವಾ? ಆಗ ಎಷ್ಟು ದೊಡ್ಡದಾಗಿರೋದು ಲೆಕ್ಕ ಹಾಕಿ. ಅಂಥ ದೊಡ್ಡ ನಾವೇನ ಒಬ್ಬ ನೋಹನ ಕತೆ ಕಳಿಸಿದ್ರು. ನಾನು ನಂಬ್ತೀನಿ ನಮ್ಮ ಇಡೀ ಪ್ರಪಂಚದಲ್ಲಿ ದೊಡ್ಡ ಇಂಜಿನಿಯರು ನೋಹ. ದೊಡ್ಡ ಇಂಜಿನಿಯರ್ ಕಣಮ್ಮ. ಆ ಕೆಲಸನ ಕಲಿಸ್ತೇವೆ, ದೊಡ್ಡ ಇಂಜಿನಿಯರ್ ಅವನು ನೋಹನೇ. ಅಲ್ಲಯ್ಯ, ಮರ ಕೆಲಸ ಸ್ಟಾರ್ಟ್ ಆಗಿದೆ ಅವನಿಂದ ನಾನು ಅಂತೀನಿ. ಇವತ್ತು ಆಚಾರ್ಯಗಳು ಹೇಳ್ತಾರಲ್ಲ, ನನ್ನ ಅಳಿಯನು ಕೂಡ ಆಚಾರ್ಯಗಳಲ್ಲ, ಅವರು ಸ್ಟಾರ್ಟ್ ಆಗಿದ್ದೆ
ಈ ನೋಹನಿಂದ ಅಂತ ನಾನು ನಂಬ್ತೀನಿ. ಅಲ್ಲಲ್ಲಿಯ ಇರಲಿ ಮುಂದಕ್ಕೆ ಹೋಗೋಣ. ಅಲ್ಲಲ್ಲಿಯ 2 ಅಲ್ಲಿ ಏನಾಯ್ತು 7 ದಿನ ಅಲ್ಲಿ ನೋಡಿ 4ನೇ ವಾಕ್ಯ ಓದಿ. 7 ದಿನಗಳ ನಂತರ ನಾನು ಭೂಮಿಯ ಮೇಲೆ 40 ದಿವಸ ಹಗಲಿರುಳು ಮಳೆಯನ್ನು ಸುರಿಸಿ ನನ್ನಿಂದಾದ ಜೀವರಾಶಿಗಳನ್ನೆಲ್ಲ ಭೂಮಿಯ ಮೇಲಿನಿಂದ ಅಳಿಸಿಬಿಡುತ್ತೇನೆ ಎಂದು ಹೇಳಿದನು. ಯೆಹೋವನ ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು. ನೋಡಿ ಪುನಃ ಬರ್ತಾ ಇದೆ. ದೇವರು ಆಜ್ಞಾಪಿಸ ನೋಹ ಮಾಡ್ದ. ದೇವ ಆಜ್ಞಾಪಿಸ ನಾನು ಹೇಳ್ದಂಗೆ ರಾಜ ಮಟ್ಟಿ ಕೇಳ್ತಾರೆ, ನಾನು ಹೇಳ್ದಂಗೆ ಅಶೋಕ ಕೇಳ್ತಾರೆ, ನಾನು ಹೇಳ್ದಂಗೆ ಉಮೇಶಣ್ಣ ಕೇಳ್ತಾರೆ. ಅಲ್ಲಲ್ಲಿಯ ನನಗೆ ದೇವರು ಸಾಕ್ಷಿ ಕೊಡ್ತಾರೆ ನೋಡಿ. ನಾನು ಹೇಳ್ದಂಗೆ ನೋಹ ಕೇಳ್ತಾ ಇದ್ದಾನೆ ಅಂತಿದ್ದಾರೆ ನೋಡಿ. ಅಲ್ಲಿ ಬಂದರೆ ನೀನೆಲ್ಲವನ್ನು ಒಳಗಡೆ ಸೇರಿಸು. ಇನ್ನು 7 ದಿವಸ ಒಳಗಡೆ ಸೇರಿಸ್ಬೇಕು. ಇನ್ನು ಎಷ್ಟು ದಿವಸ ಒಳಗಡೆ? 7 ದಿವಸ ಸೇರಿಸಿದ ಮೇಲೆ ನಾನು ದೊಡ್ಡ ಜಲಪ್ರಳಯ ಮಾಡ್ತೀನಿ. ಹಗಲು ಇರುಳು ಮಳೆಯನ್ನು ಸುರಿಸಿ ಜೀವರಾಶಿಯನ್ನೆಲ್ಲ ಭೂಮಿ ಮೇಲಿಂದ ಅಳಿಸಿ ಬಿಡುವೆನು ಅಂತ ಬರ್ತಿದೆ. ಹಾಗಾದರೆ ಹಗಲು ಇರುಳು ಮಳೆಯನ್ನು ಸುರಿಸಿದ ವಾಕ್ಯ ಇದೆ. ನೋಹನಿಗೆ ಮಳೆ ಬೇರೆ ಏನದು ಗೊತ್ತೇ ಇರಲಿಲ್ಲ. ಆ ಕಾಲದಲ್ಲಿ ಮಳೆನೇ ಬಂದಿರಲಿಲ್ಲ. ನೀವಾದರೂ ಮಾಡ್ತಿದ್ರಮ್ಮ, ನೀವಾದರೂ ಮಾಡ್ತೀರ. ಮಳೆ ವಿಷಯ ಗೊತ್ತೇ ಇಲ್ಲ. ಉಮೇಶಣ್ಣ ಮಳೆ ಬರ್ತದೆ, ನೀನು ಬೇಗ ಮನೆ ರೆಡಿ ಮಾಡಿದ್ರೆ ಮಳೆನೇ ಕಂಡಿಲ್ಲ ಮನೆ ಏನು ಮಾಡೋದು ಅಂತಿದ್ರಿ. ಅವನು ಮಳೆನ ಕಾಣಲೇ ಇಲ್ಲ, ಆದರೂ ಅವನು ನಂಬುದ. ನೀರೇ ಇರಲಿಲ್ಲ, ಬಟ್ಟ ಬಯಲು ಪ್ರದೇಶದಲ್ಲಿ ಅವನ ಅಡುಗನ್ನ ರೆಡಿ ಮಾಡ್ದ. ನೀರಲ್ಲಿ ಸಾಮೀತ ಕೂಡ ಕೇಳಲಿಲ್ಲ ಅವನು. ದೇವರು ಹೇಳ್ದಂಗೆ ಮಾಡ್ತಾ 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 ಬಂದ. ಅಲ್ಲಿಂದ ನೆಕ್ಸ್ಟ್ ಓದಿ, ಬೇಗ ಓದ್ಬೇಕು. 6ನೇ ವಾಕ್ಯ. ಭೂಮಿಯ ಮೇಲೆ ಜಲಪ್ರಳಯ ಉಂಟಾದಾಗ ನೋಹನು 600 ವರ್ಷದವನಾಗಿದ್ದನು. ಎಷ್ಟು ವರ್ಷದವನು? ಈಗ ಎಷ್ಟು ವರ್ಷ ಸಾಯ್ತಾ ಇದೀವಿ? 50 60 ಜಾಸ್ತಿ 70 ಅಷ್ಟೇ. 70 ಆದ್ರೂ ನೆರಳಿನ ಸಾಯೋದು. ಅಲ್ಲಲ್ಲಿಯ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. 600 ವರ್ಷದವನಾಗಿದ್ದನಂತೆ. ಇದೆಲ್ಲ ನಡೆದಿರ್ತಕ್ಕಂಥ ಕತೆ. ಈಗಲೂ ಕೂಡ ಅರಾರಾಟ್ ಬೆಟ್ಟದ ಮೇಲೆ ಈ ಹಡಗು ಇದೆ. ಟರ್ಕಿ ದೇಶದಲ್ಲಿ ಇರುವಂಥ ಕಾರಣಕ್ಕೋಸ್ಕರ ಇವತ್ತು ಅವರು ಮುಟ್ಲಿಕ್ಕೆ ಬಿಡ್ತಾ ಇಲ್ಲ. ಮುಸ್ಲಿಂ ಅವರ ವಶದಲ್ಲಿದೆ. ಸುಮ್ಮನಿರೋ. ಮುಸ್ಲಿಂ ಅವರ ವಶದಲ್ಲಿ ಇವತ್ತು ಆ ಬೆಟ್ಟ ಇದೆ. 2 ಬೆಟ್ಟದ ಮಧ್ಯದಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದಂತೆ. ಅದನ್ನ ಮತ್ತೆ ಹೇಳ್ತೀನಿ, ಬೈಬಲಲ್ಲಿದೆ. ಅಮ್ಮ ಇಲ್ಲೊಂದು ಬೆಟ್ಟ, ಅಲ್ಲೊಂದು ಬೆಟ್ಟ, ಅದ್ರ ಮಧ್ಯದಲ್ಲಿ ಹಡಗು ನಿಂತಿದ್ರೆ ಅದ್ರ ಮೇಲೆ ಎತ್ತಿ ನಿಲ್ಸೋಕ್ಕಾಗುತ್ತಮ್ಮ? ಆ ಕಾಲದಲ್ಲಿ ಕ್ರೈನ್ ಇದ್ರೂ ನಿಲ್ಸೋಕ್ಕಾಗೋದಿಲ್ಲ. ಬೆಟ್ಟದ ಮೇಲೆ ಆ ಬೆಟ್ಟ ತುದಿಯಲ್ಲಿ ಈ ಬೆಟ್ಟ ತುದಿಯಲ್ಲಿ ನಿಂತು ಮಧ್ಯದಲ್ಲಿ ಕಾಣುತ್ತೆ. ಅಲ್ಲಿ ಮಂಜು ಕವಿದಿದೆ, ಮುಟ್ಟಲಿಕ್ಕೆ ಬಿಡ್ತಾ ಇಲ್ಲ. ಬಿಟ್ಟರೆ ಇವತ್ತು ಆ ಅರಾರಾಟ್ ಬೆಟ್ಟದ ಮೇಲೆ ಟರ್ಕಿ ದೇಶ, ಅದು ಟರ್ಕಿ ದೇಶದಲ್ಲಿ ಇವತ್ತು ಕೂಡ ಇದೆ. 50 ನಾಳೆ ದೇವರು ಅದನ್ನು ಪಡಿಸ್ತಾರೆ. ಅಲ್ಲಲ್ಲಿಯ ನಾವೇ ಇರೋದ ಗುರುತು ದೂರದಿಂದ ನೋಡಿದಾಗಲೇ ಗೊತ್ತಾಗ್ತದೆ. ಅಲ್ಲಲ್ಲಿಯ ಮುಂದಕ್ಕೆ ಹೋಗೋಣ. ಜಲಪ್ರಳಯ ಉಂಟಾದಾಗ ನೋಹನಿಗೆ 6 ವರ್ಷದವನಾಗಿದ್ದನು. ನೋಹನ ಪ್ರಳಯವನ್ನು ತಪ್ಪಿಸಿಕೊಳ್ಳೋದಕ್ಕಾಗಿ ಹೆಂಡತಿ ಮಕ್ಕಳು ಸೊಸೆಯಂದರು ಸೇರಿದರು. ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಅಶುದ್ಧ ಪಶುಗಳಲ್ಲಿ ಕ್ರಿಮಿಕೀಟಗಳಲ್ಲಿ 7 ಗಂಡು ಹೆಣ್ಣುಗಳು ಜೋಡಿಯಾಗಿ ಸೇರಿದವು. 7 ದಿವಸಗಳಾದ ಮೇಲೆ ಜಲಪ್ರಳಯ ಭೂಮಿ ಮೇಲೆ ಉಂಟಾಯಿತು. ನೋಹನ ಜೀವಮಾನದಲ್ಲಿ 600ನೇ ವರ್ಷದ 2ನೇ ತಿಂಗಳ ದಿನದಲ್ಲಿ ಭೂಮಿಯ ಕೆಳಗಡೆ ಇರೋ ಎಲ್ಲ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿವಸ ಹಗಲಿರುಳು ಭೂಮಿ ಮೇಲೆ ದೊಡ್ಡ ಮಳೆ ಸುರಿಯಿತು. ಆಗ ಅವ್ರ ಮಕ್ಕಳು ಸೊಸೆಯನ್ನೆಲ್ಲ ಸೇರಿದ್ರು. ಕೆಳಗಡೆ ವಾಕ್ಯದಲ್ಲಿ ಬರ್ತಿದೆ ನೋಡಿ ಪ್ರೇರೆ. ಅವನು ನಾವೇ ಕಟ್ಟಬೇಕಿದ್ರೆ ಎಷ್ಟು ದಿವಸ ಆಗಿರ್ಬೋದು ಲೆಕ್ಕ ಹಾಕಿ. ಕಟ್ಟಿ ಆದಮೇಲೆ ಸ್ವಾಮಿ ಹೇಳಿದ್ದು, ನೀವು ಗಂಡ ಹೆಂಡತಿ ಮಕ್ಕಳದು ಸೊಸೆಯಿಂದ ಸೇರ್ಕೊಳ್ಳಿ, ಎಲ್ಲ 7 ಬರ್ತವೆ ಅಂತ ಕಟ್ಟಿ ಆದ್ಮೇಲೆ ಹೇಳಿದ್ರು. ಕಟ್ಟಬೇಕಾದ್ರೆ ಅವ್ರಿಗೆ 40 ವರ್ಷ ಹಿಡಿಯಿತು ಅಂತ ಹೇಳ್ತಾರೆ. ಎಷ್ಟು ವರ್ಷ ಅಂದರೆ ಆ 40 ವರ್ಷ ಬಂದಿರೋ ಜನಗಳೆಲ್ಲ ಕೇಳಿರೋದು, ಯಾರನ್ನಪ್ಪ ಮಾಡ್ತಾ ಇದೆಯಾ ಅಂತೇಳಿ. ಇಲ್ಲ ಕಣ್ರಪ್ಪ, ಭೂಮಿಗೆ ಪ್ರಳಯ ಬರ್ತಾ ಇದೆ ಅಂತೆ, ಅದಕ್ಕೋಸ್ಕರ ಕಟ್ತಾ ಇದ್ದೀನಿ, ಎಲ್ಲ ರಕ್ಷಣೆ ಹೊಂದ್ಕೊಳ್ಳಿದ್ದು. ಎಷ್ಟು ಜನ ಕೇಳಿರ್ಬೋದು ಅವನು. ಆಗ ಎಲ್ಲರೂ ಹೇಗಿರ್ಬೋದು, ಹುಚ್ಚ ಸುಮ್ಮನೆ ಯಾವುದೋ ದೇವ್ರು ಹೇಳ್ದಂತ ನಾವೇ ಕಟ್ತದೆ ಅಂತ ಹೇಳಿರ್ಬೋದ ಇಲ್ವಾ? ನಾನು ಹೇಳ್ತಾ ಇದ್ದೀನಿ, ಅವನು ಮಳೆ ಹೊಡಿತಾ ಇದ್ದಾನೆ. ಮಳೆ ಏನಪ್ಪ ನೀವು ಮಾಡ್ತಾ ಇದ್ದೀಯ, ನೀನು ಜೀವಮಾನ ಇಡೀ ಹಿಂಗೆ ಮಾಡ್ತಾ ಇದೆಯಲ್ಲಪ್ಪ ಅಂತ ಕೇಳಿದಾಗ ಅವ್ನು ಹೇಳಿರ್ಬೋದು, ಜಲಪ್ರಳಯ ಆಗ್ತದೆ ನನಗೆ ನನ್ನ ದೇವರು ಹೇಳಿದ್ದಾರೆ, ನೀವೆಲ್ಲ ರಕ್ಷಣೆ ಹೊಂದ್ಕೊಳ್ಳಿ ಹೇಳಿರ್ಬೋದು. ಯಾರೂ ಕೇರ್ ಮಾಡಲಿಲ್ಲ. ಕೇರ್ ಮಾಡದಿರೋಂಥ ಕಾರಣಕ್ಕೋಸ್ಕರ ಅಲ್ಲಿ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು 40 ದಿವಸ ದೊಡ್ಡ ಮಳೆ ಸುರಿದಂತೆ. ಇವತ್ತು ನೋಡಿ ದೊಡ್ಡ ಮಳೆ ಸುರಿದಂತೆ ಪ್ರಿಯರೇ. ನಮಗೆ ಇವತ್ತು 1 ಗಂಟೆ ಕರೆಕ್ಟಾಗಿ ಮಳೆ ಸಖತ್ತಾಗಿ ಹೊಡಿತು ಅಂತ ಹೇಳ್ತೀವಿ. 40 ದಿವಸ ಅದು ತಮಾಷೆ ಆಟನ ಪ್ರಿಯರೇ. ಹಲೋ, 40 ದಿವಸ ಸೇರಿದಂತೆ ಮಕ್ಕಳು 8 ಮಕ್ಕಳು ಸೇರಿದ್ರು. ನೆಕ್ಸ್ಟ್ 14 ಫಾಸ್ಟ್ ಹೋಗೋದಪ್ಪ.
ಎಲ್ಲ ಪ್ರಾಣಿಗಳಲ್ಲಿ ಅಂದರೆ ಸಕಲ ವಿಧವಾದ ಮೃಗ ಪಕ್ಷಿ ಜೋರಾಗಿ. ಕ್ರಿಮಿಕೀಟಗಳಲ್ಲಿ ಪಕ್ಷಿ ಮೊದಲಾದ ರೆಕ್ಕೆ ಇರುವ ಎಲ್ಲ ಜೀವಿಗಳಲ್ಲಿಯೂ ಎರಡೆರಡು ಇದು ತಮ್ಮ ವಿವರಿಸೋದಿಲ್ಲ. ಹಾಂ, ಜಾತಿಗನುಸಾರವಾಗಿ ನೋಹನ ಬಳಿಗೆ ಬಂದು ನಾವೆಲ್ಲಿ ಸೇರಿದವು. ನೋಹನ ಬಳಿಗೆ ಬಂದು ನಾವೆಲ್ಲಿ ಸೇರಿದೆವು. ಹಾಂ, ಜೋಜಾರಿಗಳಿ. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ಗಂಡು ಒಂದು ಹೆಣ್ಣು ಈ ಮೇರೆಗೆ ಸೇರಿದವು. ಹಾಂ, ಯೆಹೋವನು ನೋಹನನ್ನು ಒಳಗಿಟ್ಟು ಮುಚ್ಚಿದನು. ಯಾರು ಬಾಗಿಲು ಮುಚ್ಚಿದಂತೆ? ಎಂಥ ಭಾಗ್ಯವಂತ ಪ್ರಿಯರೇ, ದೇವರೇ ಅವನು ಒಳಗಡೆ ಇಟ್ಟು ಹೊರಗಡೆ ಬಾಗಿಲು ಹಾಕಿದಂತೆ. ಹಾಂ, ನೆಕ್ಸ್ಟ್. ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಜೋರಾಗವಾ? ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ಇದ್ದು ನೀರು ಹಚ್ಚುತ್ತಾ ತೇಲಾಡಿತು. ಏನಾಯ್ತು? ನೆಲದ ಮೇಲೆ ಇದ್ದಂತಹ ಬಯಲು ಪ್ರದೇಶದಲ್ಲಿ ಇದ್ದಂತ ನಾವೇ ತೇಲಾಡಕ್ಕೆ ಸ್ಟಾರ್ಟ್ ಆಯ್ತು. ಹಾಲೆಲೂಯಾ. ನಿಮ್ಗೆ ಜಾಸ್ತಿ ಬೇಕಾ? ಬೆಂಗಳೂರಿಗೆ ಒಂದು 4 ದಿವಸ ಬಿಡುದಿನ ಮಳೆ ಹೊಡಿಲಿ ಗೊತ್ತಾಗ್ತದೆ ನಿಮಗೆ ಹೆಂಗಾಗ್ತದೆ. ಹಾಲೆಲೂಯಾ. ಕಾರುಗಳೆಲ್ಲ ತೇಲ್ಕೊಂಡೋಗಿ ನೋಡಿದ್ದೀರಾ? ಸುನಾಮಿ ಆದಾಗ ಆಗ 40 ದಿವಸ ಬಂದಾಗ ಇದ್ದಕ್ಕಿದ್ದಾಗನೇ ನಾವೇ ತೇಲಾಡಕ್ಕೆ ಸ್ಟಾರ್ಟ್ ಆಯ್ತಂತೆ. ಹಾಂ, ನೆಕ್ಸ್ಟ್. ನೀರು ಪ್ರಬಲವಾಗಿ ಬಲು ಹೆಚ್ಚಲು ನಾವೆಯೂ ಅದರ ಮೇಲೆ ಚಲಿಸಿತು. ನೀರು ಭೂಮಿಯ ಮೇಲೆ ಅತ್ಯಧಿಕವಾಗಿ ಪ್ರಬಲವಾಗಿದ್ದರಿಂದ ಆಕಾಶಮಂಡಲದ ಕೆಳಗಿರುವ ಎಲ್ಲ ದೊಡ್ಡ ಬೆಟ್ಟಗಳು ಮುಚ್ಚಿ ಹೋದವು. ಎಲ್ಲ ದೊಡ್ಡ ಬೆಟ್ಟಗಳು ಹಾಂ. ಈಗ ನೀ ಸುಸ್ತಾಗ್ಬಿಟ್ಟಿದೆ, ನೀನು ಹೋದಪ್ಪ ಮೊನ್ನೆ ಜೋರಾಗಿ. ಹಾಂ, ನೀರು ಆ ಬೆಟ್ಟಗಳಿಂದಲೂ 15 ಮೊಳೆ ಹೆಚ್ಚಲು ಮಳೆ ಅಲ್ಲ, ಜೋರಾಗೋದು ಮಳ. ಹೆಚ್ಚಲು ಅವುಗಳು ಸಂಪೂರ್ಣವಾಗಿ ಮುಚ್ಚಿ ಹೋದದ್ದರಿಂದ ಪಶು ಪಕ್ಷಿಗಳು ಮೃಗ ಕ್ರಿಮಿಗಳು ಮನುಷ್ಯರು ಸಹಿತವಾಗಿ ಭೂಮಿಯ ಮೇಲೆ ಸಂಚರಿಸುವ ಸಕಲ ಪ್ರಾಣಿಗಳು ಲಯವಾದವು. ಮೂಗಿನಿಂದ ಶ್ವಾಸ ಬಿಡುವ ಜಂತುಗಳೆಲ್ಲ ಸತ್ತವು. ಮೂಗಿನಲ್ಲಿ ಶ್ವಾಸ ಬಿಡೋ ಜಂತುಗಳೆಲ್ಲ ನೀನು ಹೋಗ್ಬೇಕೀಗ. ಅಲ್ಲಲ್ಲಿಯ ಮೂಗಿನ ಮೇಲೆ ಶ್ವಾಸ ಬಿಡೋ ಜಂತುಗಳೆಲ್ಲ ಏನಾಯ್ತಂತೆ? ಸತ್ತವು. ನೋಡಿ, ನೋಹನಿಗೂ ಜಲಪ್ರಳಯಕ್ಕೆ ಎಷ್ಟು ಕನೆಕ್ಟ್ ಇದೆ ಅಂತೇಳಿ. ಒಂದು ಕುಟುಂಬ ಒಳಗಡೆ ಇದೆ, 7 ಎಲ್ಲ ಪ್ರಾಣಿಗಳಿದೆ. 7 + 7 14, 2 + 2 4 ಎಲ್ಲ ಪ್ರಾಣಿಗಳಿದೆ ಅದರೊಳಗಡೆ. ಹಾಂ, ಹಾಗಾದ್ರೊಳಗಡೆ ಆಹಾರ ಎಲ್ಲ ಇರ್ಬೋದಲ್ಲ. ಮುಂದಕ್ಕಿದೆ ಓದಿ ಆಯಿತಾ? ಎಲ್ಲ ಪ್ರಾಣಿ ಲಯವಾದವು. ಮನುಷ್ಯರು ಮೊದಲುಗೊಂಡು ಓದಪ್ಪ. ಅದು 23. ಹಾಂ, 23 ಓದಬೇಕ ಟೈಮ್. ಮನುಷ್ಯರು ಮೊದಲುಗೊಂಡು ಪಶು ಪಕ್ಷಿ ಕ್ರಿಮಿಗಳಾಗಿರುವವರೆಗೂ ಭೂಮಿಯ ಮೇಲಿದ್ದೆಲ್ಲ ನಾಶವಾಯಿತು. ಅವು ಭೂಮಿಯ ಮೇಲಿನಿಂದ ಲಯವಾಗಿ ಹೋದವು. ನೋಹನು ಅವನೊಂದಿಗೆ ನಾವೆಯಲ್ಲಿದ್ದ ಜೀವಿಗಳು ಮಾತ್ರ ಉಳಿದವು. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ಪ್ರಳಯದ ನೀರು 150 ದಿನ ಪ್ರಬಲವಾಯ್ತು. ಅಂದರೆ 150 ದಿನದ ಎಷ್ಟು ತಿಂಗಳಾಯಿತು? 3 3 3 2 6 3 9 3 14 3 15 5 ತಿಂಗಳು ಅಂತೆ ಪ್ರಿಯರೇ. ಹೆಂಗಾಗಬೇಕು ಲೆಕ್ಕ ಹಾಕಿ, 5 ತಿಂಗಳು. 5 ತಿಂಗಳು ಏನಾಯ್ತಂತೆ ಅಲ್ಲಿ? ನೀರು ಪ್ರಬಲವಾಗಿ ಸ್ಟಾರ್ಟ್. ನಾನು ನಂಬ್ತೀನಿ ಯಾವುದು ಇರಲಿಕ್ಕಿಲ್ಲ ಅಂತೇಳಿ. ಹಾಲೆಲೂಯಾ. ಈಗ 8ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿಂದ ತರುವಾಯ 8ನೇ ಅಧ್ಯಾಯ 1ನೇ ವಾಕ್ಯ ಓದಿ ಬೇಗ ಫಾಸ್ಟ್ ಜೋರಾಗಿ ಓದಪ್ಪ. ವೆರಿ ಗುಡ್. ಔಟ್ ಸೌಂಡ್ ಆಗಿದೆ. ಸಕಲ ನಾವೆಯಲ್ಲಿದ್ದ ಎಲ್ಲ ಮೃಗ ಪಕ್ಷಿಗಳನ್ನು ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಆಕಾಶದ ತೂಗುಗಳು ಮುಚ್ಚಿ ಹೋದವು. ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು. ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. ಹೀಗೆ 150 ದಿನಗಳಾದ ಮೇಲೆ ನೀರು ಕಡಿಮೆ ಆಯಿತು. ಇನ್ನೂ ಕಡಿಮೆ ಆಗಿಲ್ಲ. ಕಡಿಮೆ ಆಯಿತು, ಸ್ವಲ್ಪ ಇದೆ ಅಂತ ಅರ್ಥ. ಈಗ ಕೇಳಿಸ್ಕೊಳ್ಳೋ, ಇದ್ದಕ್ಕಿದ್ದಾನೆ ದೇವ್ರು ಏನು ಮಾಡೋದಂತೆ, ಮನುಷ್ಯರು ಅಲ್ಲಿ ನಾವೇ ಒಳಗಡೆ ಮನುಷ್ಯರು ನೆನೆಸ್ಕೊಂಡ್ರು, ಪ್ರಾಣಿಗಳ ನೆನೆಸ್ಕೊಂಡು ಇದ್ದಕ್ಕಿದ್ದಾಗನೇ ಮಳೆನ ಸ್ಟಾಪ್ ಮಾಡೋದಂತೆ. ನೀರು ಕಡಿಮೆ ಆಯ್ತು ಅಂತ ಬರ್ತದೆ. ಪೂರ್ತಿ ಇದಾಗಲ್ಲ, ಇದಾಯ್ತದೆ, ನಿಂತೋಗಿದ್ದು ಬರ್ದಿಲ್ಲ. ಸ್ವಲ್ಪ ಭಾಗ ಇದೆ ಅಂತ ಅರ್ಥ. ಈಗ ನೋವು ಕಡಿಮೆ ಆಗಿದೆ ಅಂತ ಹೇಳ್ತಾರೆ, ಆಗ ಸ್ವಲ್ಪ ಇದೆ ಅಂತ ಅರ್ಥ. ನೋವು ಹೋಯಿತು ಅಂತ ಹೇಳೋದಕ್ಕೂ ಕಡಿಮೆ ಆಯ್ತು ಅಂತ ಹೇಳೋದು ಭಾಳ ವ್ಯತ್ಯಾಸ ಇದೆ. ಹಂಗೇನೆ ಇಲ್ಲಿ ನೀರು ಕಡಿಮೆ ಆಯ್ತು ಅಷ್ಟೇ. ಅಲ್ಲಿಂದ ಏನಾಯಿತು, ದೇವ್ರು ಏನು ಮಾಡೋದು, ಅದು ಪೂರ್ತಿ ವಿವರಣೆ ಬೇಕಿದ್ರೆ 8ನೇ ಅಧ್ಯಾಯ ಪೂರ್ತಿ ಓದ್ಕೊಳ್ಳಿ. ನಾನು ವಿವರಿಸೋಕ್ಕಾಗೋದಿಲ್ಲ. ಈಗ ಹೆಂಗೆ ಕಡಿಮೆ ಆಯಿತು, ಏನು ಕತೆ ಕಡಿಮೆ ಆಯ್ತು ಇದೆಲ್ಲ ಇದೆ, ಗೊತ್ತಾಯ್ತಾ? ಅಲ್ಲಿ ಏನಾಯಿತು, ನೀರು ಕಡಿಮೆ ಆಯಿತು. ಅಲ್ಲಿಂದ ಓದಿಪ್ಪ 7ನೇ ತಿಂಗಳೇನಾ? 17ನೆಯ ದಿನದಲ್ಲಿ. ಈಗ 5 ತಿಂಗಳು ಹೋಯ್ತು. ಈಗ 7ನೇ ತಿಂಗಳು ಬರ್ತಾ ಇದ್ದೀವಿ. 7 ತಿಂಗಳಾದ್ಮೇಲೆ 17ನೆಯ ದಿನದಲ್ಲಿ ನಾವೆಯು ಅರಾರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. ಅರಾರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. ಬೆಟ್ಟಗಳಲ್ಲಿ ಆ ಬೆಟ್ಟ ಈ ಬೆಟ್ಟ ಇದೆಯಲ್ಲ, ಆ ಬೆಟ್ಟಗಳು ಮೇಲೆ ಇದಂತೆ. ಈಗ ನಾನು ಕೇಳ್ತೀನಿ, ನಾವೇ ನೆಲದ ಮೇಲೆ ಇರ್ತದೋ, ನೀರಿನ ಮೇಲೆ ಇರ್ತದೋ, ಬೆಟ್ಟದ ಮೇಲೆ ಇರ್ತದೋ?
ನೀರ ಮೇಲೆ ತಾನೇ ಇರೋದು. ನೀರ ಮೇಲೆ ಅದು ಬೆಟ್ಟದ ಮೇಲೆ ಇದೆ, ಅಲ್ಲಿ ಅರ್ಥ ಮಾಡ್ಕೊಂಡು ದೇವ್ರ ಕಾರ್ಯ ನಡೆದಿದೆ ಅಂತೇಳಿ. ಈಗಲೂ ಸಾಕ್ಷಿ ಇದೆ, ಈಗಲೂ ಸಾಕ್ಷಿ ಇದೆ. ಅರರಾಟ ಬೆಟ್ಟಗಳ ಮೇಲೆ ಈಗಲೂ ದೊಡ್ಡ ನಾವಿದೆ. ನಾನು ಹೇಳ್ದಲ್ಲ ಪ್ರಿಯರೇ, 7 ಈ ಹಸುಗಳೇ ಈ ನಮ್ಮ ಚರ್ಚ್ ಒಳಗಡೆ ಬಂದರೆ 7 ಬಂದ್ಬಿಟ್ರೆ ನಮ್ಮ ಚರ್ಚೆ ಸಾಗ ಸಾಲೋದಿಲ್ಲ. ನಿಜ ಅಲ್ವಾ? 14 ಆಗೋಯ್ತು. ಅದಕ್ಕೆ ನಾನು ಹೇಳ್ತಿದ್ದೀನಿ, ಆಗ ಎಷ್ಟು ದೊಡ್ಡದಾಗಿರೋದು ನೀವು ಲೆಕ್ಕ ಹಾಕಿ. ದೇವರ ಕೈಯಿಂದ ನಿರ್ಮಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಕೈಯಿಂದ ದೇವರ ಕಾರ್ಯ ಮಾಡೋದು ಬೇರೆ. ಇವತ್ತು ಅರರಾಟ ಬೆಟ್ಟದ ಮೇಲೆ ಇದೆ. ಅಲ್ಲಿಂದ ಮುಂದಕ್ಕೆ ವಾಕ್ಯ ಇದೆ. ಪಾರಿವಾಳನ ಬಿಡ್ತಾರೆ, ನಾನು ಅದು ವಿವರಿಸೋಕ್ಕಾಗೋದಿಲ್ಲ. ಪಾರಿವಾಳನ ಬಿಡ್ತಾರೆ. ಪಾರಿವಾಳ ಒಂದು ಸಲ ಹೋಗ್ತದೆ, ವಾಪಸ್ ಬರ್ತದೆ. ಯಾವಾಗ ನೇಚರ್ ಬರ್ತದೆ, ನೀರು ಕಡಿಮೆ ಆಗಿಲ್ಲ ಅಂತಂದರೆ 2 ಸಲ ಬಿಡ್ತಾನೆ. ಬಿಟ್ಟಾಗ ಏನಾಯ್ತು ಅಲ್ಲಿ ಮಾತಾಡಬೇಡಿ. ಅದು ಎಣ್ಣೆ ಮರದ ಒಂದು ಚಿಗುರನ್ನು ತರ್ತದೆ, ಕಾಗೆಯನ್ನು ಬಿಡ್ತಾರೆ. ಈ ಥರದಲ್ಲೆಲ್ಲ ನೋಡಿ ಕೊನೆಗೆ ಅವನು ಏನು ಮಾಡ್ದ ಗೊತ್ತಾ, ಭೂಮಿಯಲ್ಲಿ ನೀರು ಕಡಿಮೆ ಆಯಿತು ಅಂತ ಗೊತ್ತಾದ ಮೇಲೆ ಅವನ ಗವಸಣಿಗೆಯನ್ನು ತೆಗೆದುಬಿಟ್ಟು ಹೊರಗಡೆ ಬರ್ತಾರೆ ಅಂತ ದೇವ್ರ ವಾಕ್ಯ ಇದೆ. ಅದನ್ನು ವಿವರಿಸ್ಬೇಕಾದ್ರೆ ದಯವಿಟ್ಟು ನೀವು ಪುಸ್ತಕನ ಓದಿ. ಅವನೇ ತೆಗೆದುಬಿಟ್ಟು ಹೊರಗಡೆ ಬರ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾರಿವಾಳನ ಹೊರಗಡೆ ಬಿಟ್ಟ, ಅದು ತಿರುಗಿ ನಾವೇ ಬಂತು. ಪುನಃ ಪಾರಿವಾಳ ಏನು ಮಾಡಿದ್ರು, ಹೊರಗೆ ಬಿಟ್ಟಾಗ ಅದು ಎಣ್ಣೆ ಮರದ ಚಿಗುರನ್ನು ತಂದು ತೂದು ಬರ್ದೆ. ಒಂದು ಸಲ ಅವನು ಏನು ಮಾಡ್ದ, ನಾವಿದು ಬಾಗಿಲು ತೆಗೆದುಬಿಟ್ಟ, ಪಾರಿವಾಳ ವಾಪಸ್ ಬಂತು. 2ನೇ ಸಲ ಬಿಟ್ಟಾಗ ಎಣ್ಣೆ ಮರದ ಚಿಗುರು ತರ್ತದೆ. ಆ ಎಣ್ಣೆ ಮರದ ಚಿಗುರದಲ್ಲಿ ಏನು ಗೊತ್ತಾ ಪ್ರಿಯರೇ, ಒಲಿವು ಎಣ್ಣೆ ಅಂತ ಹೇಳ್ತಾರೆ. ಅದಕ್ಕೆ 1 ಲೀಟ್ರಿಗೆ 3,000 ರೂಪಾಯಿ ಚಿಲ್ಲರೆ. ಅದು ಒರಿಜಿನಲ್ಗೆ ನಮ್ಮ ಹಳೆ ಮೊದಲಿದ್ದ ಪಾಸ್ಟರ್ ಅವರು ಉಪಯೋಗಿಸಿದ ಅದೇ ಎಣ್ಣೆನ, ಆಯಿತಾ. ಆ ಎಣ್ಣೆ ಮರದ ಚಿಗುರು ಏನು ಗೊತ್ತಾ, ಅಭಿಷೇಕನ ತೋರಿಸ್ತದೆ. ಅರ್ಥ ಮಾಡ್ಕೊಳ್ಳಿ, ಏನು ಅಭಿಷೇಕ. ನಿಮಗೆ ಇನ್ನು ಭೂಮಿಯ ಮೇಲೆ ಅಭಿಷೇಕ ಬಂತು ಅಂತೇಳಿ ಆ ಪಾರಿವಾಳ ಎತ್ಕೊಬಂದು ಕೊಡ್ತಾನೆ ಎಣ್ಣೆ ಮರದ ಚಿಗುರನ್ನ. ಆವಾಗ ಅಲ್ಲಿ ಗೊತ್ತಾಯ್ತಂತೆ, ಓ ಭೂಮಿ ನೀರು ಕಡಿಮೆ ಆಗಿದೆ ಅಂತೇಳಿ. ಕೊನೆಗೆ ಹಂಗೇನು ಏನು ಮಾಡಿದ್ರು, ಅವರು ಮುಂದಕ್ಕೆ ಹೋಗಿ ಅವರು ಕಾಗೆನ ಬಿಟ್ಟರು ಅಂತ ಬರ್ತಿದೆ. ಹಲ್ಲೆಲೂಯಾ. ಅಲ್ಲಿಂದ ಏನಾಯಿತು, ಕಾಗೆನ ಬಿಟ್ಟರು. ಲಾಸ್ಟ್ ಹೊತ್ತಿಗೆ ಕೊನೆಗೆ ಅದು ಪಾರಿವಾಳ ಕಾಗೆ ಎಲ್ಲ ತಿರುಗಿ ಬರಲಿಲ್ಲ ಅಂತೇಳಿದೆ. ಮುಂದಕ್ಕೆ ನಾವು ವಿವರಿಸೋಕ್ಕಾಗ್ತಾಯಿಲ್ಲ. ಅಲ್ಲಿಂದ ಏನದ, ನೋಹ ಹೊರಗಡೆ ಬಂದ ಮೇಲೆ ಏನು ಮಾಡ್ತಾರೆ, ದೇವರಿಗೆ ಯಜ್ಞವನ್ನು ಮಾಡ್ತಾನೆ. ಮಾತಾಡ್ಬಿಡಿ, ಆಮೇಲೆ ನಗಾಡ್ಬೇಡಿ, ಆಯಿತಾ. ನೋಹ ಏನು ಮಾಡ್ತಾನೆ, ಯಜ್ಞವನ್ನು ಮಾಡ್ತಾನೆ. ಯಜ್ಞ ಮಾಡಿದಾಗ ದೇವರಿಗೆ ಎಷ್ಟು ಕನಿಕಾರ ಬರ್ತದೆ ನೋಡಿ. ಇದೊಂದು ವಾಕ್ಯನ ಓದ್ಬಿಡಿ. ಯಜ್ಞ ಮಾಡಿದಾಗ 21ನೇ ವಾಕ್ಯ, 20-21 ಓದಿಯಪ್ಪ. 8 ಆದಿಕಾಂಡ 8:20-21 ಬೇಗ ಓದಿ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ಹೃದಯದೊಳಗೆ ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕದಿನಿಂದಲೇ ಕೆಟ್ಟದ್ದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೇಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ. ನೋಡಿ, ನಾಶ ಆದಮೇಲೆ ದೇವರು ಪುನಃ ಹೇಳ್ತಾನಂತೆ, ಮನಸ್ಸರ ಮೇಲೆ ಆಸೆ ಪಡ್ಬಿಟ್ಟು ಈ ಮನಸ್ಸಿಗೆ ಎಷ್ಟು ಮಾಡಿದ್ರು ಅಷ್ಟೇ, ನೀವು ಬುದ್ಧಿ ಬಿಡೋದಿಲ್ಲ. ಇನ್ನು ನಾನು ಇವ್ರನ್ನ ಸಾಪಿಸೋದು ಇಲ್ಲ, ಅದಕ್ಕೇನೆ ನೀವು ಸಾಕು ಹಾಕ್ಬೇಡಿ ಅಂತ ಹೇಳೋದು. ಸಾಪಿಸೋದು ಇಲ್ಲ, ಭೂಮಿನ ನಾಶ ಮಾಡೋದಿಲ್ಲ. ಇನ್ನು ಮೊದಲು ಹೆಂಗಿತ್ತು ಅದಕ್ಕಿಂತಲೂ ಬಿತ್ತನೆ, ಕೊಯ್ಲು ಎಲ್ಲ ಪ್ರಾರಂಭವಾಗ್ತದೆ ಅಂತ ಹೇಳಿದ್ರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿಂದ 9ನೇ ವಾಕ್ಯದಲ್ಲಿ ನೋಡಿ, ಬೇಗ ಓದಿ ಹೋಗಿ. ದೇವರು ನೋಹವನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ. ಆಮೇಲೆ ಸಾಕು. ಈ ರಕ್ತದಿಂದ ಕೂಡಿದ ಮಾಂಸ ತಿನ್ನಬಾರ್ದು ಅಂತ ಹೇಳಿದ್ದೀನಲ್ಲ, ದಯವಿಟ್ಟು ರಕ್ತ ಮಿಶ್ರಿತವಾದಂಥ ಮಾಂಸ ತಿನ್ನಂಗಿಲ್ಲ. ರಕ್ತ ಮಿಶ್ರಿತವಾದ ಮಾಂಸ ತಿನ್ನಂಗಿಲ್ಲ. ಅದ್ರ ಬಗ್ಗೆ ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮಗೆ. ಅದಕ್ಕೆ ಹೇಳಿದೆ, ಬೋಟಿಲಿ ಲಾಕಿ ಅಂತೆಲ್ಲ ಬರ್ತಲ್ಲ, ಅದನ್ನು ತಿನ್ನಬಾರ್ದು. ರಕ್ತ ತಿಂದವನು ರಕ್ತದಿಂದನೇ ಸಾಯ್ತಾನೆ ಅಂತೇಳಿ. ಅದು ನಾನು ನಿಮಗೆ ಅದ್ರ ಸ್ಟೋರಿ ಹೇಳ್ತೀನಿ, ಈಗ ಬೇಡ, ಅದ್ರ ಬಗ್ಗೆ ಈಗ ಬೇಡ. ಈಗ ಬೇರೆ ನೋವನ ಬಗ್ಗೆ ಸಾಕು. ದೇವರು ಕೃಪೆ ಕೊಟ್ಟರೆ ಇನ್ನೊಂದು ಸಲ ಹೇಳ್ತೀನಿ. ಈಗ ನೋವನ ಬಗ್ಗೆ ಪೂರ್ತಿ ಹೆಂಗೋ ಫಾಸ್ಟ್ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಎಷ್ಟು ಅರ್ಥ ಆಗಿದೆ ಗೊತ್ತಿಲ್ಲ, ಒಟ್ಟಾರೆ ಅರ್ಥ ಆಗಿದೆಯಾ? ಆಯಿತಾ? ಅದೇ ಪ್ರಶ್ನೆ ಕೇಳ್ಬೋದಾ? ಹಲ್ಲೆಲೂಯಾ. ಏನಮ್ಮ ಬರೋರು ಉತ್ತರ ಕೊಡಲಿ. ಹಲ್ಲೆಲೂಯಾ. ಬರೋರಾಗಿದ್ರೆ ವಾಕ್ಯ ಬೇಡ, ಪ್ರಶ್ನೆನೇ ಕೇಳೋಣ. ನಾನು ಆದಾಮನ ಬಗ್ಗೆ ತಿಳಿಸಿದೆ, ಅವ್ವನ ಬಗ್ಗೆ ತಿಳಿಸಿದೆ, ಕಾಯಿನನ ಬಗ್ಗೆ ತಿಳಿಸಿದ್ದೀನಿ, ಅಬೇಲನ ಬಗ್ಗೆ ತಿಳಿಸಿದ್ದೀನಿ,
ಅನೋಕನ ಬಗ್ಗೆ ತಿಳಿಸಿದೆ, ನೋಹನ ಬಗ್ಗೆ ತಿಳಿಸಿ ಆಯಿತು. ಇದಿಷ್ಟರ ಬಗ್ಗೆ ಬರೋರು ಪ್ರಶ್ನೆ ಉತ್ತರ ಕೇಳೋಣ. ಅಲ್ಲಲಿಯಾ ಅಲ್ಲಲಿಯಾ ರೆಡಿನಾ? 6 ವ್ಯಕ್ತಿಗಳ ಬಗ್ಗೆ ಕೊಟ್ಟಾಗಿದೆ. ಇದ್ರ ಬಗ್ಗೆ ನನಗೆ ಬರೋವಾದ್ರೆ ನೀವು ಅದೇನು ಗೊತ್ತಿಲ್ಲ, ನೀವು ಹಳೆ ನೋಟ್ಸ್ಗಳನ್ನ ನೋಡಿ ಆದರೂ ಕಲ್ತ್ಕೊಂಡು ಬನ್ನಿ. ಅಲ್ಲಲ್ಲಿ ಇರಲಿ ನೋಡಿ. ಕೊನೆಗೆ ಎಲ್ಲ ಆದಮೇಲೆ ಪ್ರಳಯ ಆಯಿತು, ಜನಗಳ ನಾಶ ಆದರು. ಕೊನೆಗೆ ಭೂಮಿಯಿಂದ ಅವನು ನಾವೆಯಿಂದ ಹೊರಗಡೆ ಬಂದ, ನಾವೇ ಬೆಟ್ಟಗಳ ಮೇಲೆ ನಿಂತು, ಬೆಟ್ಟದ ಮೇಲಿಂದ ಎಲ್ಲ ಕೆಳಗಡೆ ಇಳಿದು ಬಂದಿರ್ಬೋದು ಭೂಮಿಗೆ. ಅಲ್ಲಲ್ಲಿಯ ಎಲ್ಲ ಇಳಿದು ಬಂತು. ಇಳಿದು ಬಂದಾದ್ಮೇಲೆ ದೇವರು ಏನು ಮಾಡ್ತಾರೆ ಗೊತ್ತಾ? ನೋಹನಿಗೆ ಆಶೀರ್ವಾದ ಮಾಡ್ತಾರಂತೆ. ಈಗ ಮಗಳು ಹೋದಾಗೆ ಮಕ್ಕಳ ಆಶೀರ್ವದಿಸಿ ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ. ಆದರೆ ಈ ಹಾಳಾಗಿ ಹೋಗಿದ ಸಂತಾನ ಇನ್ನು ನಿನ್ನಿಂದ ಬಹು ಸಂತಾನ ಬರಬೇಕು. ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಭೂಮಿ ಮೇಲೆ ಹರಿದಾಡದ ಮೃಗ ಪಕ್ಷಿ ಪ್ರಾಣಿ ಎಲ್ಲದರ ಮೇಲೆ ಅಧಿಕಾರ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಮನುಷ್ಯ ಏನು ಹೇಳಿದ್ರೆ ಆನೆನೂ ನಮ್ಮ ದಾರಿಗೆ ಬರ್ತದೆ, ಹುಲಿನೋ ಸಾಕ್ತಾರೆ ಸರ್ಕಸಲ್ಲಿ ನೋಡಿದ್ದೀರಾ. ಎಲ್ಲ ಪ್ರಾಣಿಗಳ ಪಳಗಿಸ್ಬೋದು, ಪಳಗಿಸ್ತಾ ಇದ್ದಾನೆ ಮನುಷ್ಯ. ಯಾಕಂದ್ರೆ ಎಲ್ಲೋ ಅದಕ್ಕೆ ಬೆದರಿ ನಡುತ್ತವೆ. ದೊಡ್ಡ ಆನೆನೇ ಮನುಷ್ಯನಿಗೆ ಎದುರ್ತಾ ಇದೆ ಗೊತ್ತಾ. ಹಾಗೆ ದೇವ್ರ ಆಜ್ಞೆ ಇದು. ಅಲ್ಲಲ್ಲಿಯ ಸಮುದ್ರದಲ್ಲಿದ್ದ ಪಶು ಪಕ್ಷಿ ಮೀನುಗಳು, ಸಮುದ್ರದಲ್ಲಿದ್ದ ಮೀನು ಜಲಚರಗಳು ಎಲ್ಲ ಕೂಡ ನಿಮಗೆ ಎದುರಿ ನಡುಗು ಅಂತ ಬರ್ತಿದೆ ಆಯಿತಾ. ಅಲ್ಲಿಂದ ಮುಂದಕ್ಕೆ ಹೋದಾಗ ಅವ್ರು ನೋಡಿ 7ನೇ ವಾಕ್ಯದಲ್ಲಿ ನೀವು ಅಭಿವೃದ್ಧಿ ಹೆಚ್ಚಾಗಿರಿ, ಭೂಮಿಯ ಮೇಲೆ ನಿಮಗೆ ಬಹುಸಂತಾನವಾಗಲಿ ಎಂದು ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು ಪ್ರಿಯರೇ. ಹಾಗಾದರೆ ನಾನು ಇದನ್ನು ನಿಲ್ಲಿಸ್ತಾ ಇದ್ರಿ. ಇನ್ನೂ ಓದೋಕ್ಕೆ ತುಂಬ ಇದೆ. 2 ಗಂಟೆ 3 ಗಂಟೆ ಮೆಸೇಜ್ ಇದು. ಆದರೆ ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಟ್ರೆ ಭಾಳ ಕಷ್ಟ ಇದೆ. ಈಗ ಒಟ್ಟಾರೆ ನಾನು ಹೇಳ್ತೀನಿ ಕೇಳಿ ಪ್ರಿಯರೇ, ನೋಹ ಅಂತ ಹೇಳ್ತಕ್ಕಂಥ ಒಬ್ಬ ವ್ಯಕ್ತಿ ಹುಟ್ಟಿದ್ದು ಯಾಕೆಂದರೆ ಭೂಮಿಯ ಮೇಲೆ ಕೆಟ್ಟತನಗಳು ಜಾಸ್ತಿ ಆಗ್ತಾ ಇದ್ದಾಗ ಇಡೀ ಪ್ರಪಂಚವನ್ನು ನೋಡಿದಾಗ ನೋಹ ಅಂತ ಹೇಳ್ತಕ್ಕಂಥ ಒಬ್ಬ ನೀತಿವಂತ ಇದ್ದ. ಅವನು ಕುಟುಂಬನ ಹಾಳು ಮಾಡೋಕ್ಕೆ ದೇವರಿಗೆ ಇಷ್ಟ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ದೇವರು ಏನು ಅವನ ಕುಟುಂಬವನ್ನು ಮಾತ್ರ ರಕ್ಷಿಸಿ ಬಾಕಿ ಇರ್ತಕ್ಕಂಥ ಎಲ್ಲ ಪಶು ಪಕ್ಷಿಗಳು ಜಲರಾಶಿಗಳು ಮತ್ತು ಎಲ್ಲ ಮನುಷ್ಯರು ಮೂಗಿನಲ್ಲಿ ಶ್ವಾಸ ಬಿಡೋಂಥ ಪ್ರತಿಯೊಂದು ಕೂಡ ಸಾಯಿತು. ಸತ್ತಾದ್ಮೇಲೆ ಈ 7 ಹೊರಗಡೆ ಕಾಪಾಡಿದ್ರು ನೋಡಿ. ಮತ್ತು 2 ಶುದ್ಧವಲ್ಲದಿರೋದು ಪ್ರಾಣಿಗಳು ಅದನ್ನೆಲ್ಲ ಹೊರಗಡೆ ತಂದಾದ್ಮೇಲೆ ಏನು ಮಾಡೋದು ಗೊತ್ತಾ? ಇನ್ನು ನಿನ್ನಿಂದ ಒಳ್ಳೆಯ ಸಂತಾನ ಆಗಲಿ ಅಂತ ಆಶೀರ್ವಾದ ಮಾಡೋದು. ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯರೇ, ಇದೇ ಥರ ಮುಂದಿನ ದಿನಗಳಲ್ಲೂ ಕೂಡ ಜಲಪ್ರಳಯ ಆಗೋದಿಲ್ಲ. ಅಲ್ಲಿ ದೇವ್ರ ವಾಕ್ಯದಲ್ಲಿ ಬರೆದಿದೆ, ನೋಹನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾರಂತೆ, ನಾನು ಇನ್ನು ನಿಮಗೆ ಇಡೀ ಪ್ರಪಂಚದ ಮೇಲೆ ಜಲಪ್ರಳಯ ತರೋದೇ ಇಲ್ಲ ಅಂತೇಳಿ. ಅಲ್ಲಲ್ಲಿ ಪ್ರವಾಹಗಳು ಬರಗಳಾಗ್ತದೆ, ಇಡೀ ಭೂಮಿ ಮೇಲೆ ಜಲಪ್ರಳಯ ತರೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಏನು ಸಾಕ್ಷಿ ಇದ್ದರೆ ಇವತ್ತು ಕಾಮನ ಬಿಲ್ಲು ಬಿಡ್ತಾ ಇದೆ ನೋಡಿ, ಅದೇ ಸಾಕ್ಷಿ ಅಂತ ಹೇಳಿದ್ರಂತೆ. ಇವತ್ತು ಕಾಮನ ಬಿಲ್ಲು ಬಿದ್ದಾಗ ಬೈಬಲ್ ಅಂತ ಬರ್ತಿದೆ, ಕಾಮನ ಬಿಲ್ಲಿನ ಮೂಲಕ ನೋಹನ ಜೊತೆ ಸಾಕ್ಷಿ ಮಾಡೋದಂತೆ. ಇದೇ ಸಾಕ್ಷಿ ನನಗೂ ನಿನಗೆ ಇದಾಗಿರೋದಕ್ಕೆ. ಅದಕ್ಕೆ ಕಾಮನ ಬಿಲ್ಲು ಇವತ್ತು ಮೂಡ್ತಾ ಇರೋದು. ಅವತ್ತಿಂದಲೇ ಪ್ರಾರಂಭ ಆಗಿರೋದು ಕಾಮನ ಬಿಲ್ಲು. ಕಾಮನ ಬಿಲ್ಲು ಅಲ್ಲಿ ಮುಗಿಲು ಬಿಲ್ಲು ಅಂತ ಬರ್ತಿದೆ, ಭಾಳ ಚೆನ್ನಾಗಿ ಬರ್ತಿದೆ. ಅಲ್ಲಿಂದ ಸಾಕ್ಷಿಯಾಗಿಟ್ಟು ಇವತ್ತು ಕೂಡ ದೇವರು ನಮ್ಮನ್ನು ಕಾಪಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮನುಷ್ಯರು ಹಾಳಾಗಿ ಹೋಗೋದ್ರೆ ಹಾಳಾಗ್ತಾರೆ. ಅವನು ಹೆಜ್ಜೆ ಸಮರ್ಪಿಸಿದಾಗ ಹೇಳಿದಂತೆ, ಅಯ್ಯೋ ಇವ್ರು ಎಷ್ಟೊಂದು ಹೆಜ್ಜೆ ಸಮರ್ಪಿಸ್ತಾರೆ ಆದರೂ ಇವ್ರು ಕೆಟ್ಟದೇ ಮಾಡ್ತಾರಲ್ಲ ಅಂತೇಳಿ. ದೇವರಿಗೆ ಇವತ್ತು ಉತ್ತಮರಾಗಿ ನಡೆದ್ರೆ ನೋಹನ ನಾವೇ ಒಳಗಡೆ ನಾವು ಆ ಹೆಂಗ್ಸರ್ತು ಹಾಗೆಲ್ಲೂ ಮತ್ತಾಯದಲ್ಲಿ 24ನೇ ಅಧ್ಯಾಯದಲ್ಲಿ ಬರ್ತದೆ. ಕೊನೆಯ ಕಾಲನೂ ಕೂಡ ಹಂಗೇನೆ ಇರ್ತದೆ. ಮತ್ತೆ 24ನೇ ಅಧ್ಯಾಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರ್ತಿದೆ, ಕೊನೆಯ ಕಾಲ ನೋಹನ ರೀತಿಯಲ್ಲಿ ಇರ್ತದೆ. ಆ ಟೈಮಲ್ಲಿ ಜನ ಉಣ್ತಾ ಕುಡಿತಾ ಮೋಸ ಮಾಡ್ತಾ ಇರುವಾಗ ಕಳ್ಳ ಬರುವಾಗ ಯೇಸು ಬಂದ್ಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾರಂತೆ. ಅವತ್ತು ಹಡಗಿನೊಳಗಡೆ ಸೇರಿಸಿರೋದು, ಇವತ್ತು ನಾವು ಯೇಸು ಕ್ರಿಸ್ತನ ಒಳಗಡೆ ಸೇರ್ತಾ ಇದ್ವಿ. ಅರ್ಥ ಮಾಡ್ಕೊಳ್ಳಿ. ಅಲ್ಲಯ್ಯ ಪರಲೋಕ ರಾಜ್ಯ ಹೇಳತಕ್ಕಂಥ ನಾವೇನ ನಾವು ಕಟ್ಟೋದಕ್ಕೆ ಈ ಸಭೆನೇ ಪರಲೋಕ ರಾಜ್ಯದ ನಾವೇ. ಇದ್ರ ಒಳಗಡೆ ನೀತಿವಂತನ ಕರಿತಾ ಇದ್ವಿ. ಆದರೂ ನಮ್ಮನ್ನು ಹಿಡ್ಕೊಂಡು ಹೊಡಿಯೋಕ್ಕೆ ಜನ ಬರ್ತಾ ಇದ್ದಾರೆ. ಅವರೆಲ್ಲ ಪ್ರಳಯದಲ್ಲಿ ಕೊಚ್ಕೊಂಡು ಹೋಗ್ತಾರೆ. ನಾವು ಸತ್ಯ ಹೇಳಿದ್ರೆ ನಮ್ಮನ್ನು ಹಿಡ್ಕೊಂಡು ಹೊಡೆಯಕ್ಕೆ ಬರ್ತಾರೆ ನೋಡಿ. ಯಾರೆಲ್ಲ ನೀವು ಬಂದಿದ್ದೀರೋ ನೀವೆಲ್ಲರೂ ಭಾಗ್ಯವಂತರು. ನಾವೇ ಒಳಗಡೆ ಇದ್ದೀರಾ? ಇವತ್ತು ಚರ್ಚ್ಗಳಲ್ಲಿ ಯಾರೆಲ್ಲ ಸೇರುತ್ತಾರೋ ಅವರೆಲ್ಲ ಭಾಗ್ಯವಂತರು. ಅದಕ್ಕೇನೆ ನಾನು ಕೂಡ ಬ್ರಾಹ್ಮಣರ ಕುಟುಂಬದಿಂದ ನಾನು ಬಂದಿರೋದು. ಅರ್ಥ ಮಾಡ್ಕೊಳ್ಳಿ. ಯಾಕೆ ಸತ್ಯ ಇದೆ ಅಂತ ನಾವೇ ಒಳಗಡೆ ಸೇರ್ಕೊಂಡಿದ್ದೀನಿ. ನೀವು ಕೂಡ ಸತ್ಯವನ್ನು ತಿಳಿದುಕೊಳ್ಳಿ. ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡ್ತದೆ, ಸತ್ಯ ನಿಮಗೆ ಆಶೀರ್ವಾದ ಮಾಡ್ತದೆ, ಸತ್ಯ ನಿಮ್ಮನ್ನು ಕೃಪೆ ನಡೆಸ್ತದೆ. ಅದಕ್ಕೋಸ್ಕರ ನೀವು ನಾವೇ ಒಳಗಡೆ ಬಂದಿದ್ದೀರಾ, ತಪ್ಪಿಸ್ಕೊಂಡು ಹೊರಗಡೆ ಹೋಗಿ ಸಿಕ್ಕಾಕೊಂಡು ದೇವರ ನ್ಯಾಯ ತೀರ್ಪಿಗೆ ಒಳಗಾಗಬೇಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಲಿ. ಆಮೀನ್ ಆಮೀನ್ ಆಮೀನ್. ಪ್ರೈಸ್ ದಿ ಲಾರ್ಡ್.